ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೆ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ. ನೀನೊಬ್ಬನಿಲ್ಲದಿರೆ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಜಗವೆಲ್ಲ ಜೊತೆಯಾಗೆ ಸುಖವೇನು 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 ಪ್ರಭುವೇ. ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗೆ ಭಯವೇನು 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 ಗುರುವೇ. ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ನೀನೊಬ್ಬನಿಲ್ಲದಿರೆ ಜಗವೆಲ್ಲ ಜೊತೆಯಾಗೆ ಸುಖವೇನು 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 ಪ್ರಭುವೇ. ನೀನೊಬ್ಬನೊಡನಿರಲು ನೀನೊಬ್ಬನೊಡನಿರಲು ಜಗವೆಲ್ಲ ಎದುರಾಗಿ ಭಯವೇನು 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 ಗುರುವೇ. ಭಯವೇನು 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 ಗುರುವೇ. ಮೇಡಮ್, ಥ್ಯಾಂಕ್ ಯು. ಗುರುರ್ಬ್ರಹ್ಮಾ ಗುರುರ್ವಿಷ್ಣುಃ ಗುರುರ್ದೇವೋ ಮಹೇಶ್ವರಃ ಗುರುಃ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಗುರು ಚತುಷ್ಟಯರಿಗೆ ಶಿರಸ ಮನಸ ನಮಸ್ಕರಿಸುತ್ತಾ ಹಾಗೂ ವಾಸವಿಯ ಅಡಿದಾವರೆಗಳಲ್ಲಿ ನನ್ನ ಹೃತ್ಪೂರ್ವಕವಾದ ನಮಸ್ಕಾರಗಳನ್ನು ಅರ್ಪಿಸುತ್ತಾ ಇಲ್ಲಿ ಸೇರಿರುವಂತಹ ಸಾಧಕ ವೃಂದದವರಿಗೆ ನನ್ನ ನಮಸ್ಕಾರಗಳನ್ನು ಅರ್ಪಿಸಿ ಈ ದಿನದ ನಂದಿ ಸರ್ ಬಂದಿದ್ದಾರೆ, ತುಂಬ ಸಂತೋಷ ಆಯಿತು. ಅವ್ರಿಗೂ ಸ್ವಾಗತನ ಕೋರ್ತಾ ಇದ್ದೀನಿ. ವಾಸವಿ ದೇವಿ ದರ್ಶನಂ ಅಕ್ಷರಾಭ್ಯಾಸ 201ನೇ ಪೇಜು. ಅಕ್ಷರಾಭ್ಯಾಸದ ಮಹಿಮೆಯನ್ನು ಭಾಸ್ಕರಾಚಾರ್ಯರು ವಿವರಿಸತೊಡಗಿದರು. ಮಾನವ ದೇಹದಲ್ಲಿ ಬೆನ್ನುಮೂಳೆಯ ಮಧ್ಯೆ ಸುಷುಮ್ನ ನಾಡಿ ಎಂಬ ನಾಡಿಯೊಂದಿದೆ. ಅದರಲ್ಲಿ ಷಟ್ಚಕ್ರಗಳಿವೆ. ಅದರ ಹಿಂದೆ ಸರಸ್ವತಿಯೂ ಇದ್ದಾಳೆ. ಅಕ್ಷರಾಭ್ಯಾಸದ ಕಾಲದಲ್ಲಿ ಈ ಸರಸ್ವತಿಯು ಪ್ರಚೋದಿತಳಾಗುತ್ತಾಳೆ. ಈ ದೇವಿಯಾದರೂ ಸರ್ವಜ್ಞತ್ವವನ್ನು ಪ್ರಸಾದಿಸುವಂತಹವಳು. ಆಗ ಮೂಲಾಧಾರದಿಂದ ಒಂದು ಶಕ್ತಿಯು ಜಾಗೃತವಾಗಿ ವ್ಯಾಪಿಸಿದರೆ ದೇಹವು ಶಕ್ತಿಯುತವಾಗುವುದು. ಆ ಶಕ್ತಿಯು ಮನೋಬುದ್ಧಿಗಳಲ್ಲಿ ಒಂದು ಲೈನ್ ಮಿಸ್ ಮಾಡಿದ್ವಿ ನೋಡಿ. ಆ ಶಕ್ತಿಯು ಜಾಗೃತವಾಗಿ ನೆಕ್ಸ್ಟ್ ಲೈನ್ ಹೋಗ್ಬಿಟ್ರಿ ನೋಡಿ, ಮಿಸ್ ಆಗಿದೆ.
ಆಗ ಮೂಲಾಧಾರದಿಂದ ಒಂದು ಶಕ್ತಿಯು ಜಾಗೃತವಾಗಿ ದೇಹದಲ್ಲಿರುವ ನಾಡಿಗಳನ್ನು ಸ್ಪಂದಿಸುವಂತೆ ಮಾಡುತ್ತದೆ. ಆ ಶಕ್ತಿಯು ದೇಹದಲ್ಲಿ ವ್ಯಾಪಿಸಿದರೆ ದೇಹವು ಶಕ್ತಿಯುತವಾಗುವುದು. ಆ ಶಕ್ತಿಯು ಮನೋಬುದ್ಧಿಗಳಲ್ಲಿ ವ್ಯಾಪಿಸಿದರೆ ಅಂತಃಕರಣದಲ್ಲಿ ಪಟುತ್ವವು ಕಾಣುವುದು. ಹೀಗೆ ಅಕ್ಷರಾಭ್ಯಾಸ ಕಾಲದಲ್ಲಿ ಸರಸ್ವತಿಯು ಪರ, ಪಶ್ಯಂತಿ, ಮಧ್ಯಮ, ವೈಖರಿ ಎಂಬ 4 ಹಂತಗಳಲ್ಲಿ 4 ಸ್ಥಾನಗಳಲ್ಲಿ ಪ್ರಕಟಗೊಳ್ಳುತ್ತಾಳೆ ಎಂದು ವಿವರಿಸಿದರು. ಸರ್, ಇಷ್ಟು ಕೇಳ್ತೀರಾ? ಸರ್ ನಂದೀಶ್ ಸರ್, ಓದಿ ಇನ್ನು ಸ್ವಲ್ಪ ಮುಂದಕ್ಕೆ ಓದ್ಲಿಯಾ? ಓದಿ ಓದಿ. ಅಕ್ಷರಾಭ್ಯಾಸ ವಿಧಿಯು ಆರಂಭವಾಯಿತು. ಅವಳಿ ಶಿಶುಗಳು ಗುರು ಸಾಮೀಪ್ಯದಲ್ಲಿ ಕುಳಿತಿದ್ದಾರೆ. ಗುರುಗಳು ಮೊದಲು ವಾಸವಿಗೆ ಅಕ್ಷರಾಭ್ಯಾಸ ಮಾಡಿಸೋಣವೆಂದರು. ಅಂತೆಯೇ ಅತಿಲೋಕ ಚತುರಿಯಾಗಿ ಕುಳಿತಿದ್ದ ಮುದ್ದು ಬಾಲೆ ವಾಸವಿ ಗುರುಗಳು ಹೇಳಿದಂತೆ ಮಾಡಲು ಸಿದ್ಧಳಾಗಿದ್ದಳು. ಗುರುವರಿಯರು ವಜ್ರದ ಹರಳುಗಳಿಂದ ಮಿರುಮಿರುಗುತ್ತಿದ್ದ ಸುವರ್ಣ ತಟ್ಟೆಯಲ್ಲಿ ಅಕ್ಕಿಯ ಮೇಲೆ ವಾಸವಿಯ ಕೈಯಿಂದ ಓಂ ಎಂದು ಬರೆಸುತ್ತಾ ದಿವ್ಯ ಮಂತ್ರವೊಂದನ್ನು ಉಚ್ಚರಿಸಿದರು. ಕ್ಷಣಾರ್ಧದಲ್ಲಿ ವಾಸವಿಯ ದೇಹದಲ್ಲಿ ಅಸಾಧಾರಣ ವಿದ್ಯುತ್ ತಟ್ಟನೆ ಹರಿದು ಆಕೆಯ ದೇಹವನ್ನೆಲ್ಲ ವ್ಯಾಪಿಸಿ ತಮ್ಮ ದೇಹಕ್ಕೂ ಹರಿದಿದ್ದು ಅವರಿಗೆ ವೇದ್ಯವಾಯಿತು. ಅವರು ಆಶ್ಚರ್ಯದಿಂದ ವಾಸವಿಯನ್ನು ನೋಡಿದಾಗ ಆ ಕಿರುಬಾಲೆ ಮುಗ್ಧಹಾಸದಿಂದ ಗುರುಗಳಿಗೆ ಭಕ್ತಿಯಿಂದ ವಂದಿಸಿದರು. ಅಪರ ಸರಸ್ವತಿಯಾದ ನಿನಗೆ ಅಕ್ಷರಾಭ್ಯಾಸ ಮಾಡಿಸಿ ನಾನು ಧನ್ಯನಾದೆ ಎಂದುಕೊಳ್ಳುತ್ತಾ ಗುರುಗಳು ಕಣ್ಮುಚ್ಚಿ ದೈವಕ್ಕೆ ವಂದಿಸಿದರು. ಗುರುಗಳು ಇದಾದ ಬಳಿಕ ವಿರೂಪಾಕ್ಷನಿಗೆ ಓಂಕಾರವನ್ನು ಬರೆಸತೊಡಗಿದರು. ವಿರೂಪಾಕ್ಷನು ಗುರುಗಳು ತಿದ್ದಿಸಿದಂತೆ ಸರಿಯಾಗಿ ಅಕ್ಷರಗಳನ್ನು ತಿದ್ದಿದನು. ಭಾಸ್ಕರಾಚಾರ್ಯರಿಗೆ ಈ ಬಾರಿಯೂ ಸಂತಸವಾಯಿತು. ಅತಿಮಾನುಷ ಶಕ್ತಿ ದರ್ಶನವನ್ನು ವಾಸವಿಯಲ್ಲೂ ವಿನೀತ ಪ್ರಾಣ ಸಂಚಲನವನ್ನು ವಿರೂಪಾಕ್ಷನಲ್ಲೂ ಕಂಡ ಗುರುಗಳು ಯಜ್ಞೇಶ್ವರನ ಪ್ರಸಾದದಿಂದ ಜನಿಸಿದವರೆಂದು ದೇವತೆಗಳನ್ನು ಸ್ಮರಿಸಿಕೊಂಡರು. ರಾಜದಂಪತಿಗಳ ನಿರ್ದೇಶನದಂತೆಯೇ ವಾಸವಿ ವಿರೂಪಾಕ್ಷರು ಗುರುಗಳ ಚರಣಕಮಲಗಳಿಗೆ ನಮಿಸಿದರು. ಗುರುಗಳಿಗೆ ತಮ್ಮ ಜನನೀ ಜನಕರಿತ ಗುರುಕಾಣಿಕೆಗಳನ್ನಿತ್ತು ಆನಂದಿಸುತ್ತಿದ್ದರು. ರಾಜದಂಪತಿಗಳು ನಂತರ ಮಿಕ್ಕೆಲ್ಲರೂ ಗುರುಪಾದಗಳಿಗೆ ಎರಗಿದರು. ಸಾಂಗವಾಗಿ ಎಲ್ಲ ಸಂಸ್ಕಾರಗಳು ನೆರವೇರಿದವು. ಇವಾಗ ಹೇಳ್ಬಿಡಿ ಸರ್. ಅಕ್ಷರಾಭ್ಯಾಸದ ಬಗೆಗೆ ಏನು ಅವರು ಹೇಳ್ತಾ ಇದ್ದಾರೆ, ಮಕ್ಕಳಿಗೆ ಅಕ್ಷರಾಭ್ಯಾಸವನ್ನ ಮಾಡುವಾಗ ಯಾವುದಾದ್ರೂ ಒಂದು ವಿಶೇಷವಾದಂತ ಮಹಿಮೆ ಇರುವಂತ ಜಾಗಕ್ಕೆ, ಉದಾಹರಣೆಗೆ ಶೃಂಗೇರಿಗೆ ಕೆಲವರು ಹೋಗ್ತಾರೆ, ಅಲ್ಲಿ ಸ್ವಾಮಿಗಳ ಹತ್ರ ನಾಲಿಗೆ ಮೇಲೆ ಓಂಕಾರವನ್ನ ಬರೆಸ್ತಾರೆ. ಹಾಗೇನೆ ಅವರವರದೇ ಆದಂತ ರೀತಿ ಒಳಗಡೆಗೆ ಅದನ್ನ ಅವರು ಪ್ರಾರಂಭ ಮಾಡ್ತಾರೆ ಅಕ್ಷರಾಭ್ಯಾಸವನ್ನ. ಇಲ್ಲಿ ಮಾನವನ ದೇಹದ ಬೆನ್ನು ಮೂಳೆಯ ಸುಷುಮ್ನ ನಾಡಿ, ಅದರಲ್ಲಿ ಷಟ್ಚಕ್ರಗಳು, ಅಲ್ಲಿ ಸರಸ್ವತಿಯ ನಿವಾಸ, ಅಕ್ಷರ ಅಭ್ಯಾಸ ಕಾಲದಲ್ಲಿ ಸರಸ್ವತಿ ಪ್ರಚೋದನೆ, ಆಕೆ ಸರ್ವಜ್ಞತ್ವದ ಒಂದು ಪ್ರಸಾದ, ಮೂಲಾಧಾರದಿಂದ ಸಹಸ್ರಾರದವರೆಗೆ ಯಾತ್ರೆ ಜೀವದ್ದು, ಹೀಗೆ ಹೇಳ್ತಾರೆ. ಆಮೇಲೆ ಪರ, ಮಧ್ಯಮ, ಪಶ್ಯಂತಿ, ವೈಖರಿ ಅಂತ ಏನು ಹೇಳ್ತಾ ಇದ್ದಾರೆ. ಇದು ಬಹಳ ವಿಶೇಷವಾದಂತ ಒಂದು ಸಂಗತಿ. ಇದನ್ನ ಬಹಳ ವಿಸ್ತಾರವಾಗಿ ಅಧ್ಯಯನ ಮಾಡಿ ನಾವು ತಿಳ್ಕೊಳ್ಳೋ ಅಂಥದ್ದು, ಸಾಧನೆ ಮಾಡಿ ಕಂಡ್ಕೊಳ್ಳೋ ಅಂಥದ್ದೆಲ್ಲ ಇಲ್ಲಿ ಇದೆ. ಆಕ್ಚುಲಿ ಭಾಷೆ ಅಥವಾ ಶಬ್ದ ಅನ್ನೋದು ಆಕಾಶದಿಂದ ಬರುತ್ತೆ. ಮನುಷ್ಯನೊಳಗಡೆಗೆ ಅದು ಪರ ಅಂತ ಅಂದ್ರೆ ಅದು ನಮ್ಮ ಮೂಲಾಧಾರದಿಂದ ಮೇಲಕ್ಕೆ ಎದ್ದು ಆಮೇಲೆ ಅದು ಪಶ್ಯಂತಿಯಾಗಿ, ಮಧ್ಯಮ ಆಗಿ, ವೈಖರಿಯಾಗಿ ಬಾಯಿಯಿಂದ ಹೊರಗಡೆಗೆ ಪ್ರಕಟವಾಗುತ್ತೆ. ಅಂದ್ರೆ ಮನುಷ್ಯ ಶರೀರವನ್ನ ಮಾಧ್ಯಮವನ್ನಾಗಿಸಿಕೊಂಡು ಆ ಶಬ್ದ ಅನ್ನುವಂಥದ್ದು ತನ್ನೆಲ್ಲ ಸಾಧ್ಯತೆಗಳಿಂದ ಪ್ರಕಟವಾದಾಗ ಅದನ್ನ ನಾವು ಭಾಷೆ ಅಂತ ಹೇಳಿ ಕರಿತೀವಿ.
ಮನುಷ್ಯನ ಶರೀರ ಒಂದು ಮಾಧ್ಯಮ ಅಷ್ಟೇನೆ. ಯಾರು ಶರೀರವನ್ನ ಸರಸ್ವತಿಯ ಮಾಧ್ಯಮವನ್ನಾಗಿ ಭಾವಿಸ್ತಾರೋ ಅವರೊಳಗಡೆಗೆ ಅವಳು ಹೆಚ್ಚಾಗಿ ಪ್ರಕಟವಾಗ್ತಾಳೆ. ಅದು ಬಹಳ ವಿಶೇಷ. ಅಂದ್ರೆ ಒಂದು ಮಟ್ಟದ ಸಾಧನೆ ಅನ್ನೋದು ಆಗ್ಬೇಕಾಗತ್ತೆ ಮನುಷ್ಯ ಶರೀರದಲ್ಲಿ. ಆ ಸಾಧನೆಗೆ ಪೂರಕವಾಗಿ ದೀಕ್ಷೆ ಅನ್ನೋದೊಂದು ಆಗ್ಬೇಕಾಗತ್ತೆ. ಆ ದೀಕ್ಷೆಯನ್ನ ಇಲ್ಲಿ ಅಭ್ಯಾಸ ಅಂತ ಹೇಳಿ, ಅದ್ರ ಮಹಿಮೆ ಅಂತ ಹೇಳಿ ಭಾಸ್ಕರಾಚಾರ್ಯರ ಮೂಲಕ ಇವರು ಹೇಳ್ತಾರೆ. ಗುರುಗಳ ಸನ್ನಿಧಿ ಒಳಗಡೆಗೆ ಮಕ್ಕಳಿಬ್ಬರನ್ನು ಅಕ್ಕಿಯ ಒಂದು ತಟ್ಟೆ ಒಳಗಡೆಗೆ ಓಂಕಾರವನ್ನ ಬರೆಸಿ ಪ್ರಾರಂಭ ಮಾಡ್ತಾರೆ. ಓಂಕಾರದ ಬರವಣಿಗೆ ಆದ ತಕ್ಷಣನೇ ಅವಳೊಳಗಡೆಗೆ ಒಂದು ವಿಶೇಷವಾದಂತಹ ದಿವ್ಯವಾದಂತಹ ಒಂದು ಶಕ್ತಿ ಪ್ರಸಾರ ಆಗುತ್ತೆ ವಾಸವಿಯ ದೇಹದಲ್ಲಿ. ಯಾಕೆ ದೇಹವನ್ನೆಲ್ಲ ಅದು ಆವರಿಸ್ಕೊಳ್ಳುತ್ತೆ. ದೇಹ ಯಂತ್ರದ ಸಂಪೂರ್ಣ ಒಂದು ಶಕ್ತಿ ಮಹಿಮೆಯ ಒಂದು ಕಾರಣಕ್ಕಾಗಿ ಸರ್ವಸನ್ನದ್ಧವಾದ ದೇಹವಾಗಿ ಮಾರ್ಪಾಟಾಗುತ್ತೆ. ಅದು ಇಷ್ಟು ವಿಷಯ ಹೇಳ್ತಾರೆ. ಅಂದರೆ ಗುರುಗಳಿಗೂ ಅದು ಹರಿತಲ್ಲ, ಒಂದು ಸ್ಪಂದನೆಗಳು ಉಂಟಾಯ್ತಲ್ಲ ಗುರುಗಳಿಗೂ. ಹೌದು. ಗುರು ಶಿಷ್ಯ ಅನ್ನೋದು ಭಿನ್ನವಲ್ಲ, ಅದು ಎರಡು ಪರಸ್ಪರ ಪೂರಕ. ಗುರು ಮತ್ತು ಶಿಷ್ಯ, ಗುರು ವಿದ್ಯಾಶಕ್ತಿ ಹರಿತಕ್ಕಂಥ ಪಾತ್ರ, ಶಿಷ್ಯ ಅದನ್ನ ಸ್ವೀಕರಿಸ್ತಕ್ಕಂಥ ಪಾತ್ರ. ಹಾಗಾಗಿ ಗುರು ಮತ್ತು ಶಿಷ್ಯರು ಸಾಧನೋನ್ಮುಖರಾಗಿ ಹೊರಟಾಗ ಅಲ್ಲಿ ಇಬ್ರು ಕೂಡ ಓಂ ಸಹನಾವತು ಸಹನೌ ಭುನಕ್ತು ಸಹವೀರ್ಯಂ ಕರವಾವಹೈ ಅಂತ ಹೇಳಿ ಮಂತ್ರ ಹೇಳಿಯೇ ಮುಂದಕ್ಕೆ ಹೋಗ್ತಾರೆ. ಅಲ್ಲಿ ಗುರು ಮತ್ತೆ ಶಿಷ್ಯ ಬೇರೆ ಬೇರೆ ಅಂತ ಭಾವ ಇಲ್ಲ. ಇಬ್ರು ಜೊತೆಯಾಗಿಯೇ ಸಹನೆಯಿಂದ ಮತ್ತು ಅತ್ಯಂತ ಯಾವುದೇ ತರದ ಭೇದ ಬುದ್ಧಿ ಇಲ್ಲದೆ ಸಾಧನೆ ಒಳಗಡೆಗೆ ತೊಡಗೋಣ ಅಂತ ಸಂಕಲ್ಪ ಮಾಡಿಯೇ ಮುಂದಕ್ಕೆ ಹೋಗ್ತಾರೆ. ಹಂಗಾಗಿ ಸಾಧನೆ ಒಳಗಡೆಗೆ ಗುರು ಶಿಷ್ಯ ಅನ್ನೋದು ಬರೋದಿಲ್ಲ. ಅದು ಒಂದು ಅಪರದ ವ್ಯವಹಾರ ಅಷ್ಟೇನೆ. ಪರತತ್ವದ ಒಳಗಡೆಗೆ ಗುರು ಶಿಷ್ಯ ಅನ್ನುವಂಥದ್ದು ಇಲ್ಲ. ಇಬ್ಬರು ಒಟ್ಟಾಗಿ ಸಾಧನೆ ಒಳಗೆ ತೊಡಗತಕ್ಕಂಥ ಸಾಧಕರೇನೆ. ಆ ಹಿನ್ನೆಲೆಯಲ್ಲಿ ಇಲ್ಲಿ ಚಿಕ್ಕ ಮಕ್ಕಳಿಗೆ ಈ ಒಂದು ದೀಕ್ಷೆಯನ್ನ ಕೊಟ್ಟಿದ್ದಾರೆ. ಇನ್ನು ಹೆಚ್ಚಿನ ವಿಷಯ ಇದಕ್ಕೆ ಸಂಬಂಧಪಟ್ಟಿದ್ದಲ್ಲ, ಇಲ್ಲಿನ ವರ್ಣನೆಗೆ ನಾನೇನಾದ್ರೂ ಹೇಳೋದು ಬೇರೆ ಆಗತ್ತೆ. ಅದನ್ನ ಇನ್ಯಾವಾಗಾದ್ರೂ ಮಾತಾಡೋಣ. ಮುಂದುವರಿಬಹುದು ನೀವು. ಸರಿ ಸರ್. ಅಲೌಕಿಕ ಲೀಲಾ ಪ್ರದರ್ಶನ. ಸೌಂದರ್ಯ ದೇವತೆಯನ್ನೇ ಆಕರ್ಷಿಸಬಲ್ಲ ಚೆಲುವಾಂತ ಚೆನ್ನಿಗರಾದ ವಾಸವಿ ವಿರೂಪಾಕ್ಷರು ಅರಮನೆಯಲ್ಲಿ ಅತುಲೈಶ್ವರ್ಯದ ನಡುವೆ ಓಲಾಡುತ್ತಾ ಬೆಳೆಯತೊಡಗಿದರು. ಕುಸುಮಾಂಬೆ ನೃಪಾಲನೊಡನೆ ಒಮ್ಮೆ ಹೀಗೆ ಹೇಳಿದಳು: ದೊರೆ, ಮಕ್ಕಳಿಗೆ 5ನೇ ವರ್ಷದವರೆವಿಗೆ ತಾಯಿಯು ಶಿಕ್ಷಣ ಕೊಡಬೇಕು. ಬಳಿಕ 6ರಿಂದ 8 ವರ್ಷಗಳವರೆವಿಗೆ ತಂದೆಯು ಶಿಕ್ಷಣ ಕೊಡಬೇಕು. ಬಳಿಕ ತಮ್ಮ ಮಕ್ಕಳಿಗೆ ಉಪನಯನ ಮಾಡಿಸಿ ಗುರುಕುಲಕ್ಕೆ ಕಳಿಸಬೇಕು. ಅಲ್ಲಿ ಪೂರ್ಣ ವಿದ್ಯಾಧರರು ಅವರಿಗೆ ವಿದ್ಯೆಗಳನ್ನು ನೀಡುತ್ತಾ ಅವರನ್ನು ಬಹುವಿದ್ಯಾಪಾರಂಗತರಾಗಿಸುವರಲ್ಲವೇ? ಕುಸುಮ ಶ್ರೇಷ್ಠಿಯು ಉತ್ತರಿಸಿದನು: ಮಕ್ಕಳ ಮನಸ್ಸು ತುಂಬ ಸೂಕ್ಷ್ಮವಾದ್ದರಿಂದ ಅವರು ಅನುಕರಣೆಯಿಂದ ಎಲ್ಲವನ್ನೂ ಬೇಗ ಕಲಿಯುವರು. ಮಾತಾಪಿತೃಗಳು ನಡೆಯಿಂದ ಕಲಿಸುವುದು ತುಂಬ ಸುಲಭ, ಆದರೆ ನುಡಿಯಿಂದ ಕಲಿಸಿದರೆ ಸ್ವಲ್ಪ ಸಮಯ ಹಿಡಿಸುತ್ತದೆ. ಸಾಲಂಕಾಯನ ಮಹರ್ಷಿಗಳನ್ನು ಕುರಿತು ಮಣಿಗುಪ್ತಾದಿಗಳು: ಋಷೀಂದ್ರ, ಅಪರೂಪವಾಗಿ ಹುಟ್ಟಿದ ವಾಸವಿ ವಿರೂಪಾಕ್ಷರ ಶೈಶವ ಬಾಲ್ಯಗಳು ಅದೆಷ್ಟು ಮಾಧುರ್ಯ ಭರಿತವಾಗಿದೆ. ಪ್ರಪಂಚದಲ್ಲಿ ಇಂತಹ ಸಂತಾನವನ್ನು ಪಡೆಯುವ ಭಾಗ್ಯ ಎಷ್ಟು ಜನರಿಗುಂಟು. ಅವರು ಯೋಗಿಗಳಾಗಿ ಸಾಧನೆ ಮಾಡಿಯೇ ಇಂತಹ ಭಾಗ್ಯಗಳನ್ನು ತಂದಿರುವರೆಂಬುದು ಶತಸಿದ್ಧವಾಯಿತು ಎಂದರು. ಸಾಲಂಕಾಯನರು ವಾಸವಿಯ ಅಲೌಕಿಕ ಮಹಿಮೆಗಳನ್ನು ವರ್ಣಿಸುತ್ತಾ ಕಥೆಯನ್ನು ಮುಂದುವರಿಸಿದರು. ತನ್ನ ಶೈಶವಾವಸ್ಥೆಯಲ್ಲಿಯೇ ಅಲೌಕಿಕ ಲೀಲೆಗಳನ್ನು ತೋರಿದ ವಾಸವಿಗೆ ಅಕ್ಷರಾಭ್ಯಾಸವು ನೆಪಮಾತ್ರಕ್ಕೆ ಸಂಸ್ಕಾರ ರೂಪ ಕರ್ಮವಾಯಿತು. ಆತ್ಮಶಕ್ತಿಯು ಮಾನವನ ದೇಹದಲ್ಲಿ ವ್ಯಕ್ತವಾಗಲು ದೇಹಧರ್ಮವನ್ನು ಅನುಸರಿಸಿ ಸದಾವಕಾಶಕ್ಕಾಗಿ ಕಾಯುತ್ತಿರುತ್ತದೆ.
ಆತ್ಮಶಕ್ತಿಯು ಮಾನವ ದೇಹದಲ್ಲಿ ವ್ಯಕ್ತವಾಗಲು ದೇಹ ಧರ್ಮವನ್ನು ಅನುಸರಿಸಿ ಸದಾವಕಾಶಕ್ಕಾಗಿ ಕಾಯುತ್ತಿರುತ್ತದೆ. ಅಂತೆಯೇ ವಾಸವಿ ತನ್ನ ಭುವನ ಮೋಹಕ ರೂಪದ ಜೊತೆಗೆ ಅತಿಶಯವಾದ ಸಾಹಿತ್ಯ ಜ್ಞಾನ, ರಾಗಜ್ಞಾನ, ಸೂಕ್ಷ್ಮ ಶ್ರುತಿಲಯ ವಿವೇಚನೆ, ಕಲಾಭಿರುಚಿ, ಧರ್ಮಪ್ರಜ್ಞೆ, ಯೋಗಶಕ್ತಿ, ದೈವ, ಗುರು, ಪ್ರಾಜ್ಞ ಪೂಜೆ, ಮಧುರ ವಚನ, ಭಾವ ಆಕರ್ಷಣೆಗಳೊಂದಿಗೆ ದಿನದಿನವೂ ಬೆಳಗುತ್ತಾ 5 ವರ್ಷಗಳ ಬಾಲೆಯಾದಳು. ಪೆನುಗೊಂಡೆಯ ಭಾಗ್ಯಶಾಲಿಗಳ ಕೇಂದ್ರ ಬಿಂದುವಾದಳು. ವಾಸವಿಯ ಪ್ರಜ್ಞಾ ಪ್ರಖರತೆಯು ಗುರುಸನ್ನಿಧಿಯಲ್ಲಿ ಸೂರ್ಯ ದೀಪ್ತಿಯಾಗಿಯೂ ಮಾತಾಪಿತೃಗಳ ಬಳಿಯಲ್ಲಿ ಶಶಿದೀಪ್ತಿಯಾಗಿಯೂ ಕಾಣತೊಡಗಿತು. ಅವಳು ಮಾತನಾಡಿದರೆ ಕಾವ್ಯದಂತೆ ಹೃದಯಂಗಮಯವಾಗಿರುತ್ತಿತ್ತು. ಅವಳು ಹಾಡಿದರೆ ಕಚ್ಚಪಿ ವೀಣೆಯನ್ನು ನುಡಿಸಿದಂತೆ ಎನಿಸುತ್ತಿತ್ತು. ಅವಳು ಓಡಾಡಿದರೆ ರಾಜಭವನವು ಅವಳ ಹೊನ್ನಗೆಜ್ಜೆಯ ಕಿಂಕಿಣಿ ನಾದದಿಂದ ದೇವಲೋಕದ ನರ್ತನ ಶಾಲೆ ಎನಿಸುತ್ತಿತ್ತು. ಅವಳು ಮಂತ್ರಪಠನ ಮಾಡಿದರೆ ಶ್ರೋತೃಗಳ ನರನಾಡಿಗಳನ್ನು ಮೀಟಿದಂತಾಗುತ್ತಿತ್ತು. ಇಂತಹ ದಿವ್ಯ ಬಾಲೆಯು ತನ್ನ ಭಾಷಾ ಪ್ರೌಢಿಮೆಯಿಂದ, ಅಕ್ಷರೋಚ್ಚಾರಣೆಯ ಸ್ಪಷ್ಟತೆಯಿಂದ, ಸರ್ವ ವಿಷಯ ಜ್ಞಾನದಿಂದ ಪೆನುಗೊಂಡೆಯ ಸಾಕಾರ ಬಾಲ ಸರಸ್ವತಿಯಾಗಿ ರಾರಾಜಿಸಿದಳು. ಅವಳ ಮೇಧಾಶಕ್ತಿ ಸರ್ವ ವಿದ್ಯಾಸಾಗರಗಳನ್ನು ಆಪೋಷಣ ಮಾಡಿ ಬಿಡುವಂತೆ ಬೆಳೆಯುತ್ತಿರುವುದು ಕಂಡಿತು. ಅವಳ ವಾಗ್ವೈಖರಿಯು ಅವಳ ವರ್ಚಸ್ವಿ ಧ್ವನಿಯಿಂದ ಹೊರಬಂದ ನಾಡಿ ರತ್ನಗಳಾಗಿ ಮಿರುಗುತ್ತಿದ್ದವು. ನುಡಿರತ್ನಗಳಾಗಿ ಮಿರುಗುತ್ತಿದ್ದವು. ಸರ್, ಹೇಳ್ತೀರಾ? ಸೊ ಇಲ್ಲಿ ಅಲೌಕಿಕ ಲೀಲೆಗಳ ಒಂದು ಸಂಗತಿಗಳನ್ನ ಅವರು ತರ್ತಾ ಇದ್ದಾರೆ. ಇದು ಸಂಪೂರ್ಣ ಅಂತರಂಗದ ಸಂಪತ್ತಿನ ಒಂದು ಪ್ರದರ್ಶನ. ಅಧ್ಯಾತ್ಮ ಅನ್ನೋದು ಬಹಿರಂಗದ ವಸ್ತುವಲ್ಲ, ಪ್ರದರ್ಶನದ ವಸ್ತುವಲ್ಲ. ಅದು ಯಾವುದರಿಂದನೂ ಅಳೆಯಲಿಕ್ಕೂ ಸಾಧ್ಯವಾಗದೇ ಇರುವಂತ ಒಂದು ಆಧ್ಯಾತ್ಮಿಕ ಸಂಪತ್ತು. ಅದು ವ್ಯಕ್ತಿಯ ಆತ್ಮದಲ್ಲಿ ಅದು ನಿಹಿತವಾಗಿರ್ತದೆ. ಅದು ಅವನ ಕರ್ಮದಲ್ಲಿ, ಅವನ ಚಲನವಲನಗಳಲ್ಲಿ, ಅವನ ಮಾತುಗಳಲ್ಲಿ, ಅವನ ಕಾರ್ಯಗಳಲ್ಲಿ ಪ್ರಕಟವಾಗಂತ ಸಾಧ್ಯತೆ ಇರ್ತದೆ. ಸೊ ಯಾವ್ಯಾವ ಹಂತದಲ್ಲಿ ಯಾವ್ಯಾವ ತರದ ಪ್ರಕಟೀಕರಣ ಆಗಬೇಕೋ ಹಾಗೆ, ಒಂದು ಮರದಲ್ಲಿ ಹೇಗೆ ಯಾವಾಗ ಅದು ಚಿಗುರಬೇಕು, ಯಾವಾಗ ಹೂವಾಗಬೇಕು, ಯಾವಾಗ ಕಾಯ ಆಗ್ಬೇಕು, ಯಾವಾಗ ಹಣ್ಣಾಗ್ಬೇಕು ಅನ್ನೋದು ಕಾಲಬದ್ಧವೋ ಹಾಗೆ ದೇಹದಲ್ಲೂ ಕೂಡ ಯಾವ ಕಾಲಕ್ಕೆ ಏನೇನು ಪ್ರಕಟವಾಗಬೇಕು ಅಂತ ಒಳಗಡೆಗೆ ಸುಪ್ತವಾದಂತ ಒಂದು ವಿಧಿ ಅಥವಾ ವಿಧಾನ ನಿಯತಿ ಇದೆಯೋ ಅದಕ್ಕನುಗುಣವಾಗಿ ಎಲ್ಲವೂ ಪ್ರಕಟ ಆಗುತ್ತೆ. ಅದಕ್ಕಾಗಿ ಆ ಒಳಗಡೆ ಇರ್ತಕ್ಕಂಥ ಆಧ್ಯಾತ್ಮಿಕ ಶಕ್ತಿ ಧಾರೆ ಸುಪ್ತವಾಗಿ ಗುಪ್ತವಾಗಿ ತನ್ನ ಕಾರ್ಯಾಚರಣೆ ಅಂತರಂಗದಲ್ಲಿ ಮಾಡ್ತಾ ಇರುತ್ತೆ. ಅದು ಕೆಲವು ವಿಶೇಷ ಸಂದರ್ಭಗಳಲ್ಲಿ ಮಕ್ಕಳ ಶೈಶವಾವಸ್ಥೆನಲ್ಲೇ ಬಾಲ್ಯದಲ್ಲೇನೆ ಒಂದು ದೈವಿಕ ಶಕ್ತಿಯ ಇರುವಿಕೆ, ದೈವಾಂಶ ಸಂಭೂತ ಅಭಿವ್ಯಕ್ತಿಗಳು ಅವರ ಮಾತುಕತೆಗಳಲ್ಲಿ, ಅವರ ಚಲನವಲನಗಳಲ್ಲಿ ಪ್ರಕಟವಾಗುತ್ತೆ. ಮಾನವ ದೇಹದಲ್ಲಿ ಅದು ದೈವಾಂಶ ಏನಿದೆ ಅದು ಪೂರ್ಣವಾಗಿ ಪ್ರಕಟ ಆಗ್ಬೇಕಾದ್ರೆ ದೇಹ ಅನ್ನೋದು ಕೂಡ ಪೂರ್ಣವಾಗಿ ಅದಕ್ಕೆ ಅರ್ಹವಾಗಿ ಸಿದ್ಧವಾಗ್ಬೇಕಾಗುತ್ತೆ. ಆ ಸಿದ್ಧತೆಯನ್ನೇ ನಾವು ಬಹಿರಂಗದಲ್ಲಿ ಮಾಡುವಂಥದ್ದು. ಅದು ಯೋಗ, ವಿದ್ಯಾಭ್ಯಾಸ, ಇನ್ನೊಂದು ಮತ್ತೊಂದು ನಾವೇನು ಹೊರಗಡೆಯಿಂದ ಹೇಳ್ತೀವಿ ಅದೆಲ್ಲಾನು ಒಳಗಡೆ ಇರೋ ಆತ್ಮದ ಪ್ರಕಟೀಕರಣಕ್ಕೆ ಪೂರಕವಾಗಿ ದೇಹ ತಯಾರಾಗುವಂಥದ್ದು. ಹಾಗೆ ಇಲ್ಲಿ ಗುರುಗಳು ಆಕೆಗೆ ಒಂದು ಏನು ಸಾಧ್ಯ ಇರುವಂತ ಎಲ್ಲ ತರದ ಪ್ರಕಾರದ ಜ್ಞಾನವನ್ನ ಇಲ್ಲಿ ಓದಿಸ್ತಾರೆ. ಸಾಹಿತ್ಯ, ಸಂಗೀತ, ಆಮೇಲೆ ಕಲೆ, ಧರ್ಮ, ಯೋಗ, ಗುರು, ದೈವ, ಪ್ರಾಜ್ಞ ಇತ್ಯಾದಿ ಏನೆಲ್ಲ ಇದೆ ಸಾಧ್ಯತೆ ಬೆಳವಣಿಗೆ ಹಂತದಲ್ಲಿ ಬೇರೆ ಬೇರೆ ಸ್ಟೇಜಸ್ ಅಲ್ಲಿ ಕಾಣ್ತಕ್ಕಂಥದ್ದು, ಅದನ್ನೆಲ್ಲವನ್ನು ಅವರು ಒಂದೊಂದಾಗಿ ಪರಿಚಯಿಸ್ತಾ ಕಲಿಸ್ತಾ ಹೋಗ್ತಾರೆ. 5 ವರ್ಷದ ಬಾಲ್ಯ ಆಕೆ ಏನು ವಾಸವಿ 5 ವರ್ಷದವಳು ಆದಾಗ ಇಷ್ಟು ವಿಷಯಗಳಲ್ಲಿ
ತನ್ನೊಳಗಿನ ಒಂದು ಆತ್ಮದ ಸಂಪತ್ತನ್ನ ಬೆಳಗುತ್ತಾ ಪ್ರಕಟಿಸ್ತಾ ಎಲ್ಲರ ಆ ಒಂದು ಕೇಂದ್ರ ಬಿಂದುವಾಗಿ ಬೆಳೀತಾ ಹೋಗ್ತಾನೆ. ಅವಳ ಪ್ರಜ್ಞೆ, ಅದರ ಪ್ರಖರತೆ ಅದೆಲ್ಲನೂ ಆಶ್ಚರ್ಯ ಹುಟ್ಟಿಸ್ತಕ್ಕಂತ ರೀತಿಯಲ್ಲಿ ಪ್ರಕಟವಾಗುತ್ತೆ. ಆಕೆ ಹಾಡಿದ್ರೆ ವಿಶೇಷವಾಗಿ ಅನ್ನಿಸ್ತಿತ್ತು, ಆಕೆ ಮಾತಾಡಿದ್ರೆ ವಿಶೇಷ ಅನ್ನಿಸ್ತಿತ್ತು. ಇದೆಲ್ಲ ಕಾರಣ ಏನಂದ್ರೆ ಒಳಗಡೆ ಇರ್ತಕ್ಕಂಥ ಆತ್ಮದ ವಿಶೇಷ ಸಂಸ್ಕಾರಗಳು. ಅವಳು ಅಲ್ಲಿ ಬಾಲ ಸರಸ್ವತಿ ಅನ್ನೋ ಹಾಗೆ ವಯಸ್ಸಿಗೆ ಮೀರಿದ ಒಂದು ಪ್ರಭುತ್ವವನ್ನು, ಒಂದು ದಿವ್ಯವಾದಂತಹ ಪ್ರಕಟೀಕರಣವಾದಂತಹ ವ್ಯಕ್ತಿತ್ವವನ್ನು ತೋರಿಸ್ತಾ ಸರ್ವ ವಿಷಯಗಳಲ್ಲೂ ಪಾರಂಗತಳಂತೆ ಬೆಳೆದು ಎಲ್ಲರ ಒಂದು ಮೆಚ್ಚುಗೆಗೆ, ಹೆಮ್ಮೆಗೆ ಪಾತ್ರಳಾಗ್ತಾಳೆ. ಅವಳ ವಾಗ್ವೈಖರಿ ಬಂದಂತ ಮಾತುಗಳೆಲ್ಲನೂ ವಿಶೇಷ ಅಂತ ಅನಿಸ್ತದೆ. ಅರ್ಥದಿಂದ, ಭಾವದಿಂದ ಮತ್ತು ಉಪಯುಕ್ತತೆಯಿಂದ ಕೂಡಿರ್ತದೆ ಅವಳ ಮಾತು. ಅದಕ್ಕೆಲ್ಲ ಕಾರಣ ಅಂದ್ರೆ ಅವಳ ಒಳಗಡೆಗೆ ನಿಹಿತವಾಗಿರ್ತಕ್ಕಂಥ ಸರಸ್ವತ ಶಕ್ತಿ, ಭಾಗವತ ಶಕ್ತಿ ಇದೆ. ಆ ಸರಸ್ವತ ಏನು ನಾವೇನು ಹೇಳ್ತೀವಿ ಅದು ಅತಿಮಾನಸ ಅಂತ ಹೇಳ್ತಾರೆ. ಮಾನಸ ಅತಿಮಾನಸವಾದಾಗ ಇವೆಲ್ಲವೂ ಸಾಧ್ಯ ಆಗುತ್ತೆ. ಅಂಥದ್ದೊಂದು ಸಹಜವಾದಂತ ಒಂದು ಸ್ಥಿತಿ ವಿಶೇಷವಾಗಿ ಅವತಾರಿಗಳಲ್ಲಿ ಹೆಚ್ಚಾಗಿ ಬೇಗ ಪ್ರಕಟ ಆಗುತ್ತೆ. ಯಾಕೆ ಅಂತ ಅಂದ್ರೆ ಅವ್ರಿಗೆ ನಮ್ಮಂಗೆ ಕರ್ಮದ ಒಂದು ಸಂಸ್ಕಾರದ ಭಾರ ಇರಲ್ಲ ಆ ಆತ್ಮದ ಮೇಲೆ. ಹಂಗಾಗಿ ಬಹಳ ಚಿಕ್ಕ ವಯಸ್ಸಿಗೆನೆ ಅವರು ಪ್ರಬುದ್ಧತೆಯನ್ನು ತೋರಿಸ್ತಾರೆ. ಶಂಕರಾಚಾರ್ಯ, ಬಸವಣ್ಣ, ಬುದ್ಧ ಇವರೆಲ್ಲ ತುಂಬಾ ಚಿಕ್ಕ ವಯಸ್ಸಿಗೆನೆ ಆ ಪ್ರಬುದ್ಧತೆಯನ್ನು ತೋರಿಸಲಿಕ್ಕೆ ಕಾರಣ ಏನಂದ್ರೆ ಅವರಿಗೆ ಕರ್ಮದ ಒಂದು ಭಾರ ಇರಲ್ಲ ಅವ್ರ ಜೀವದ ಮೇಲೆ. ಅದು ಇಲ್ಲೂ ಕೂಡ ವಾಸವಿಯ ಬದುಕಿನೊಳಗಡೆಗೂ ಕೂಡ ಚಿಕ್ಕ ವಯಸ್ಸಿಗೆನೆ ಅದು ಪ್ರಕಟವಾಗಿದೆ. ಆ ದೈವಿ ಅಂಶ ಏನಿತ್ತು ಆಕೆಯಲ್ಲಿ ಅದು. ವಿರೂಪಾಕ್ಷನು ಕೂಡ ಹಾಗೇನೆ ಅವನ ಜೊತೆಗೆ ಅವಳು ಕೂಡ ಬೆಳೆದ ರೀತಿಯಲ್ಲೇ, ಅವನು ವಿದ್ಯಾಭ್ಯಾಸವನ್ನು ಪಡೆದ ರೀತಿಯಲ್ಲೇನೆ ಅವನು ಕೂಡ ವರ್ಚಸ್ವಿಯಾಗಿ, ಶೂರನೂ ಧೀರನೂ ಆಗಿ ಟಿವಿಯಿಂದ ಬೆಳೀತಾ ಹೋಗ್ತಾನೆ. ನಿತ್ಯವೂ ಭಗವಂತನ ಸ್ಮರಣೆಯಿಂದ ದಿನಚರಿ ಪ್ರಾರಂಭ ಮಾಡ್ತಾರೆ. ಮಾತಾಪಿತೃಗಳ ನಡೆನುಡಿಗಳನ್ನ ಆಶ್ರಯಿಸಿ ಅವರದನ್ನು ಅನುಸರಿಸಿ ಧ್ಯಾನ, ಮೌನ, ಜಪ, ತಪ ಇತ್ಯಾದಿಗಳನ್ನ ಮಾಡಿ ಆ ವಿದ್ಯಾಭ್ಯಾಸವನ್ನ ಸಂಪೂರ್ಣವಾಗಿ ಸಾಧಿಸ್ತಾರೆ. ತಂದೆ ತಾಯಿಗಳು ಹೆಮ್ಮೆ ಪಡುವಂತೆ ಅನ್ನೋಂಥದ್ದು ನಾವು ನೋಡ್ಬೋದು. ವಿರೂಪಾಕ್ಷನೂ ಸಹ ಸ್ವಸ್ಥ ದೃಢದೇಹಿಯಾಗಿ ಬೆಳೆಯತೊಡಗಿದನು. ಅವನು ಮುಂದೆ ವೀರನು, ಧೀರನು, ಶೂರನು ಆಗುವನೆಂದು ಅವನ ರಾಜವರ್ಚಸ್ಸು ಭವಿಷ್ಯವಾಣಿ ನುಡಿಯುತ್ತಿತ್ತು. ಅವನ ಟಿವಿಗೆ ಮಾರು ಹೋಗದವರಿಲ್ಲ. ಅವನ ಟಿವಿಗೆ ಮಾರು ಹೋಗದವರಿಲ್ಲ. ಅವನ ದೇಹೇಂದ್ರಿಯ ಪಟುತ್ವಕ್ಕೆ ಮರುಳಾಗದವರಿಲ್ಲ. ಚಾರು ವೇಷಭೂಷಣಗಳಿಂದ ನಿತ್ಯ ತೇಜೋ ರಾಶಿಗಳಾಗಿ ವಾಸವಿ ವಿರೂಪಾಕ್ಷರು ಸರ್ವಜನರ ಹೃದಯವಾಸಿಗಳಾದರು. ಭಗವತ್ ಸ್ಮರಣೆಯಿಂದ ಅವರು ತಮ್ಮ ದಿನಚರಿಯನ್ನು ಆರಂಭ ಮಾಡುತ್ತಿದ್ದರು. ತಮ್ಮ ಮಾತಾಪಿತೃಗಳನ್ನೇ ಅನುಸರಿಸಿ ನಡೆಯುತ್ತಿದ್ದರು. ಉಷಕ್ಕಾಲದಲ್ಲಿ ಎದ್ದು ಜಪ ಧ್ಯಾನಾದಿಗಳನ್ನು ಮಾಡುತ್ತಿದ್ದ ಜನನಿ ಜನಕರಂತೆ ತಾವೂ ಮಾಡಲು ಮಕ್ಕಳು ಜೊತೆಯಲ್ಲಿ ಕುಳಿತರೆ ರಾಜಾರಾಣಿಯರ ಎದೆಯಲ್ಲಿ ಮಮತೆಯ ವಾರಿದೆಗಳು ಹುಕ್ಕುತ್ತಿದ್ದವು. ಬಾಲ ವಾಸವಿಯು ಹೊಸ ಲೀಲೆಗಳನ್ನು ತೋರಿಸುತ್ತಿದ್ದಳು. ವಾಸವಿಗೆ 5 ವರ್ಷಗಳಾಯಿತು. ಶ್ರಾವಣ ಭಾದ್ರಪದ ಮಾಸಗಳ ಹಬ್ಬಗಳೆಲ್ಲ ಮುಗಿದು ಶರನ್ನವರಾತ್ರಿ ಮಹೋತ್ಸವ ಸಮಯ ಬಂದಿತು. ಪರಾಂಬಿಕೆಯನ್ನು ಅರ್ಚನೆ ಮಾಡಲು ರಾಜನ ಪೂಜಾಮಂದಿರದಲ್ಲಿ ದೇವಿ ಪೀಠವನ್ನು ಏರ್ಪಡಿಸಿದರು. ಆ ಪೀಠದಲ್ಲಿ ಇಟ್ಟು ಪೂಜಿಸಲು ಶ್ರೀ ಲಲಿತಾದೇವಿಯ ನವರತ್ನ ಖಚಿತ ವಜ್ರದಾಭರಣಯುಕ್ತ ಸುವರ್ಣ ಪ್ರತಿಮೆಯನ್ನು ತಯಾರು ಮಾಡಿಸಿದ್ದರು. ಆ ಸರ್ವಮಂಗಳೆಯ ಪ್ರತಿಮೆಯನ್ನು ಅಲಂಕರಿಸಲು ಬೇಕಾದ ಅನೇಕ ಸಿದ್ಧತೆಗಳು ಆಗಿದ್ದವು. ಆದರೂ ಒಂದೆರಡು ಅವಶ್ಯಕ ಪೂಜಾ ದ್ರವ್ಯಗಳನ್ನು ಮತ್ತೆ ತರುವುದಕ್ಕಾಗಿ ಕುಸುಮ ದಂಪತಿಗಳು ಹೊರಗೆ ಹೋದರು. ಆಗ ಬಾಲವಾಸವಿಯೊಬ್ಬಳೇ ಪೂಜಾಮಂದಿರದೊಳಕ್ಕೆ ಪ್ರವೇಶಿಸಿ ಅಲ್ಲಿದ್ದ ಆಭರಣಗಳನ್ನೆಲ್ಲ ಧರಿಸಿ ಹೂಮಾಲೆಗಳನ್ನು ತನ್ನ ಕೊರಳಿಗೆ ಅಲಂಕರಿಸಿಕೊಂಡು ಆ ಲಲಿತಾದೇವಿಯ ಪೂಜಾಪೀಠದ ಮೇಲೆ ಹೋಗಿ ಕುಳಿತೇ ಬಿಟ್ಟಳು. ಸದಾ ತನ್ನ ಅಕ್ಕನ ಹಿಂದೆಯೇ ಓಡಿಬರುತ್ತಿದ್ದ ವಿರೂಪಾಕ್ಷನು ತಾನು ಪೂಜಾ ಮಂದಿರಕ್ಕೆ ಬಂದು ನೋಡಿದರೆ ವಾಸವಿಯು ದೇವಿಯಂತೆ ಕುಳಿತುಬಿಟ್ಟಿದ್ದಾಳೆ.
ಅವನಿಗೆ ಹರ್ಷವೂ ಆಯಿತು, ಗಾಬರಿಯೂ ಆಯಿತು. ಅವನು ತನ್ನ ಅಕ್ಕ ವಾಸವಿಯೇ ದೇವಿಯೆಂದು ಅಲ್ಲಿದ್ದ ಸುಮಗಳಿಂದ ಕೆಲ ಪುಷ್ಪಗಳನ್ನು ತನ್ನ ಕೈಗೆತ್ತಿಕೊಂಡು ಪೂಜಿಸಿದನು. ಅಷ್ಟರಲ್ಲಿ ಕುಸುಮ ದಂಪತಿಗಳು ಗುರುಗಳ ಒಡನೆ ಪರಿವಾರ ಸಹಿತ ಮಂದಿರಕ್ಕೆ ಬಂದು ನೋಡಿದರೆ ಸರ್ವಾಲಂಕಾರ ಭೂಷಿತಳಾಗಿ ಶ್ರೀ ಲಲಿತಾಪೀಠದ ಮೇಲೆ ವರದಭಯ ಹಸ್ತಮುದ್ರೆಗಳಿಂದ ಬಾಲವಾಸವಿಯು ನಗುತ್ತಾ ಕುಳಿತಿದ್ದಾಳೆ. ವಿರೂಪಾಕ್ಷನು ಪೂಜಿಸಲು ಕರದಲ್ಲಿ ಪುಷ್ಪವನ್ನು ಹಿಡಿದಿದ್ದಾನೆ. ಎಲ್ಲರೂ ನೋಡಿ ಆಶ್ಚರ್ಯಚಕಿತರಾದರು. ರಾಜದಂಪತಿಗಳು ತಕ್ಷಣ ಗಾಬರಿಯಿಂದ ದೇವಿಗೆ ಅಪಚಾರ ಮಾಡಿದಂತಾದೀತು ಎಂದು ಭೀತರಾದರು. ಅಷ್ಟರಲ್ಲಿ ವಾಸವಿ ಕುಮಾರಿಯು ಕೆಲವರಿಗೆ ಮಹಾಲಕ್ಷ್ಮಿಯಂತೆ, ಕೆಲವರಿಗೆ ಮಹಾಸರಸ್ವತಿಯಂತೆ, ಮಹಾಕಾಳಿಯಂತೆ, ದುರ್ಗೆಯಂತೆ, ಚಂಡಿಕೆಯಂತೆ ಸಾಕ್ಷಾತ್ಕರಿಸಿದಳು. ಕುಸುಮ ದಂಪತಿಗಳಿಗೆ ಬಾಲ ತ್ರಿಪುರ ಸುಂದರಿಯಂತೆ ದರ್ಶನವಿತ್ತಳು. ಆ ಅದ್ಭುತವನ್ನು ಕಂಡ ಭಾಸ್ಕರಾಚಾರ್ಯರು ತಮಗೆ ಯೋಗಮಾಯ ಕನ್ಯೆಯಾಗಿ ಕಂಡಳೆಂದು ಭಕ್ತಿಪರವಶರಾಗಿ ಜೈಘೋಷ ಮಾಡಿದರು. ವಿರೂಪಾಕ್ಷನು ಆ ಘೋಷಗಳ ಕೊನೆಯಲ್ಲಿ ಜೈ ಜೈ ಎಂದು ಸೇರಿಸಿ ಆನಂದದಿಂದ ಪುಲಕಿತನಾಗಿ ಕುಣಿದಾಡಿದನು. ಮತ್ತೆ ವಾಸವಿಯು ಎಲ್ಲರನ್ನೂ ತನ್ನ ಮಾಯೆಯಿಂದ ಆವೃತಗೊಳಿಸಿದಳು. ಕ್ಷಣಾರ್ಧದಲ್ಲಿ ಇಷ್ಟೆಲ್ಲ ನಡೆದು ಬಾಲವಾಸವಿಯು ರಾಜಕುವರಿ ವಾಸವಿಯಾಗಿಯೇ ಕಾಣತೊಡಗಿದಳು. ಕುಸುಮಾಂಬೆಯು ಓಡಿ ಹೋಗಿ ವಾಸವಿಯನ್ನು ಕರೆತಂದು ಗುರು ಭಾಸ್ಕರಾಚಾರ್ಯರ ಸನ್ನಿಧಿಗೆ ಬಂದು ಭೀತಚಿತ್ತಳಾಗಿ ಶಿರಬಾಗಿ ವಂದಿಸಿ ಅಪಚಾರವಾಗಿದೆ, ಕ್ಷಮೆ ಇರಲಿ ಎಂದಳು. ಗುರುವರ್ಯರು ಮಂದಹಾಸದಿಂದ ಹೀಗೆ ನುಡಿದರು. ಇದನ್ನು ಓದ್ಬಿಡ್ಲಿ, ಇಷ್ಟು ಕೇಳ್ತೀರಾ ಸರ್? ಮೊದಲು ನಂದೀಶ್ ಸರ್. ಪೂರ್ತಿ ಅದು ವಾಚನ ಪೂರ್ತಿ ಆಗ್ಬಿಡ್ಲಿ, ಅದು ಸ್ವಲ್ಪ ಇದೆ, ಇನ್ನೊಂದೆರಡು ಪ್ಯಾರ ಇದೆ. ರಾಜದಂಪತಿಗಳೇ, ನಿಮ್ಮಿ ದೇವಬಾಲೆಯು ಅಸಾಮಾನ್ಯ ಜ್ಞಾನ ಶಕ್ತಿ ಸಂಪನ್ನಳು. ಅಪರ ಸರಸ್ವತಿ, ಮಹಾಲಕ್ಷ್ಮಿ, ಮಹಾಕಾಳಿಯರ ರೂಪಗಳಲ್ಲಿ ಸಾಕ್ಷಾತ್ಕರಿಸಿದ್ದಳೆಂದು ಈಕೆ ಪರಾಶಕ್ತಿಯ ಅವತಾರ ಸ್ವರೂಪಿಣಿ ಎಂಬುದು ನಿಸ್ಸಂಶಯ. ನಿಮ್ಮ ಗತಜನ್ಮಗಳಲ್ಲಿ ನೀವೆಷ್ಟು ಪುಣ್ಯ ಸಂಚಯ ಮಾಡಿ ಜನಿಸಿರುವರೋ ಆ ಅನಂತ ಪುಣ್ಯಫಲವೇ ಈ ಸಂತಾನ ಭಾಗ್ಯವಾಗಿ ನಿಮಗಿಂದು ದೊರೆತಿರುವ ಧನ್ಯತೆಯಾಗಿದೆ. ನಾನೂ ಧನ್ಯನಾದೆ ಎಂದು ಹೇಳಿ ವಾಸವಿಗೆ ಹರಿಸಿದರು. ಮತ್ತೆ ಭಾಸ್ಕರಾಚಾರ್ಯರು ದೇವಿಪೀಠದ ಮೇಲೆ ಶ್ರೀ ಲಲಿತಾದೇವಿ ಪ್ರತಿಮೆಯನ್ನಿಟ್ಟು ಅಲಂಕರಿಸಿ ಶಾಸ್ತ್ರೋಕ್ತ ವಿಧಿಯಿಂದ ಅರ್ಚನೆಯನ್ನು ಮಾಡಿ ಹರ್ಷಿಸಿದರು. ಪೂಜೆಯಲ್ಲಿ ವಾಸವಿ ವಿರೂಪಾಕ್ಷರು ಭಾಗಿಗಳಾಗಿ ತೀರ್ಥ ಪ್ರಸಾದಗಳನ್ನು ಸ್ವೀಕರಿಸಿದರು. ವಾಸವಿಯು ಮಾತ್ರ ಅರಿಯದ ಬಾಲೆಯಾಗಿಯೇ ಇದ್ದುಬಿಟ್ಟಳು. ಮಹಾಜನರು ಬಾಲವಾಸವಿಯ ಈ ಅದ್ಭುತ ಲೀಲೆಗಳನ್ನು ಕುರಿತು ಆಂಧ್ರ ದೇಶದಲ್ಲೆಲ್ಲ ಪರಿಪರಿಯಾಗಿ ನುಡಿದಾಡಿಕೊಂಡರು. ಹೀಗೆ ಮಾಧವ ಸೋದರಿಯಾದ ಮಹಿಮಾನ್ವಿತೆ ವಾಸವಿಯು ತನ್ನ ಅಪರೂಪದ ಲೀಲೆಗಳಿಂದ, ಅದ್ಭುತ ಪ್ರದರ್ಶನಗಳಿಂದ ತನ್ನ ಪರಾಶಕ್ತಿ ಅವತಾರದ ಪರಿಪೂರ್ಣತೆಯನ್ನು ತನ್ನ ಭಕ್ತರಿಗೆ ಆಗಾಗ ತೋರಿಸಿ ಅವರಲ್ಲಿ ರಸಾಸ್ವಾದದ ಅನುಪಮ ಅನುಭವಗಳನ್ನು ಉಂಟುಮಾಡುತ್ತಿದ್ದಳು. ಏಕೆಂದರೆ ಶಕ್ತಿ, ಆರೋಗ್ಯ, ವಿದ್ಯೆ, ಜ್ಞಾನ, ಯೋಗ ಮರ್ಮಗಳ ಧರ್ಮ ಪರಂಪರೆ ನಮಗೆ ಹಿರಿಯರು ನೀಡಿದ ಅಪೂರ್ವ ಕಾಣಿಕೆಗಳಾಗಿವೆ. ಅಂತೆಯೇ ಮುಂದಿನ ಪೀಳಿಗೆಯವರಿಂದ ನಾವು ಪಡೆದುಕೊಳ್ಳುವ ಸಾಲವಾಗಿದೆ. ಆದ್ದರಿಂದ ನಮ್ಮ ಪೂರ್ವಜನರು ಈ ಜ್ಞಾನ ಸಂಪದವನ್ನು ನಾವು ತಲೆತಲಾಂತರದವರೆವಿಗೂ ಹರಿಸಬೇಕಾಗಿದೆ. ಅವುಗಳನ್ನು ಮಲಿನಗೊಳಿಸದೆ, ಲುಪ್ತಗೊಳಿಸದೆ, ದೋಷಪೂರ್ಣಗೊಳಿಸದೆ ಕಾಪಾಡಬೇಕಾಗಿದೆ. ಹೇಳಿ ಸರ್. ದರ್ಶನ ಅಂತ ಹೇಳಿ, ವಾಸವಿ ದೇವಿಯ ದರ್ಶನ ಅಂತ ಹೇಳಿ ಈ ಗ್ರಂಥದ ಹೆಸರಿದೆ. ಆ ದರ್ಶನವನ್ನ ಇಲ್ಲಿ ಹಂತ ಹಂತವಾಗಿ ವಾಸವಿಯ ಬಾಲ್ಯದಿಂದ ಪ್ರಾರಂಭ ಮಾಡಿದ್ದಾರೆ. ದರ್ಶನ ಸಾಮರ್ಥ್ಯ ಇರೋರಿಗೆ ಅದು ಗೋಚರಿಸ್ತದೆ, ಅದು ಇಲ್ಲದೆ ಇರೋರಿಗೆ ಅದನ್ನ ವಿವರಿಸಬೇಕಾಗತ್ತೆ. ಆದ್ರಿಂದ ಅವರು ದರ್ಶಿಸಿ ಇದನ್ನ ವಿವರಿಸಿದ್ದಾರೆ. ರಾಜೇಶ್ವರಿ ಅವರು ದರ್ಶನ ಸಾಮರ್ಥ್ಯವನ್ನ ಪಡ್ಕೊಂಡಿದ್ದು ಹೆಂಗೆ, ಯಾವ ತರದಲ್ಲಿ ಅದನ್ನ ಸಾಧಿಸಿದ್ರು ಅನ್ನೋದನ್ನ ನೋಡಿ. ಆ ದರ್ಶನವನ್ನು ಪಡೆದಾದ್ಮೇಲೆ ಅದನ್ನ ವಿವರಿಸ್ತಕ್ಕಂತ ಕಾರ್ಯ ಹೇಗಾಯ್ತು ಅನ್ನೋದನ್ನ ನೋಡಿದಾಗ ಅದೊಂದು ತಪಸ್ಸು ಅಂತ ಗೊತ್ತಾಗುತ್ತೆ.
ಇಲ್ಲೂ ಕೂಡ ಗುರುಗಳು ಅದೇ ಕೆಲಸ ಮಾಡಿ ಈ ಮಕ್ಕಳು ಹುಟ್ಟುವ ಪೂರ್ವದಿಂದಲೇ ಸಂತಾನದ ದೂರದರ್ಶಿತ್ವದ ಒಂದು ಜ್ಞಾನವನ್ನು ಪಡೆದಿದ್ದವರು. ಒಳ್ಳೆ ಸಂತಾನ, ಶ್ರೇಷ್ಠ ಸಂತಾನ, ಅದು ಹೇಗಾಗತ್ತೆ, ಯಾಕಾಗತ್ತೆ ಅನ್ನೋದನ್ನೆಲ್ಲ ಗುರು ರಾಜರಿಗೆ ಮೊದಲೇ ಹೇಳಿ ಆ ತರದ ಬದುಕನ್ನ ಅವರು ಬದುಕಲಿಕ್ಕೆ ಮಾರ್ಗದರ್ಶನ ಮಾಡಿದ ಕಾರಣಕ್ಕಾಗಿ ಈ ತರದ ಸಂತಾನವಾಗತ್ತೆ. ಸಂತಾನ ಆದ್ಮೇಲೆ ಏನಾಗತ್ತೆ, ಹೇಗಾಗತ್ತೆ ಅನ್ನೋದು ಅದು ಕೂಡ ಒಂದು ದರ್ಶನ ಶಕ್ತಿ ಇರುವಂತವ್ರಿಗೆ ಗೊತ್ತಾಗುತ್ತೆ. ಅಂಥದ್ದೇ ಒಂದು ದರ್ಶನ ಇಲ್ಲಿ ಪೂಜಾ ಮಂದಿರದಲ್ಲಿ ಅವಳು ವಾಸವಿ ದೇವಿ ಬೇರೆಯವರಿಗೆ ಅವರವರ ಸಂಸ್ಕಾರಕ್ಕೆ ಅನುಗುಣವಾಗಿ ಅವರವರಿಗೆ ಭಾವಕ್ಕನುಗುಣವಾಗಿ ಅವಳು ಕಂಡಿದ್ದಾಳೆ ಅಂತೇಳಿ, ಅವರವರ ಭಾವಕ್ಕೆ, ಅವರವರ ಭಕ್ತಿಗೆ ಅವರವರ ತೆರನಾಗಿ ಅಂತೇಳಿ ವಾಸವಿ ದೇವಿಯ ದರ್ಶನ ಇಲ್ಲಿ ಮಹಾ ಸರಸ್ವತಿಯಾಗಿ, ಮಹೇಶ್ವರಿಯಾಗಿ, ಮಹಾಲಕ್ಷ್ಮಿಯಾಗಿ, ಮಹಾಕಾಳಿಯಾಗಿ ಅವರವರ ಸಂಸ್ಕಾರ ವಿಶೇಷಗಳು, ಅವರವರ ಸಾಧನಾ ವಿಶೇಷಗಳು, ಅವರವರ ಅರ್ಹತೆ ಪಾತ್ರತೆಗಳ ಮೇಲೆ ದೇವರ ದರ್ಶನ ಆಗುತ್ತೆ ಅನ್ನೋದನ್ನ ಇಲ್ಲಿ ಹೇಳ್ತಾ ಇದ್ದಾರೆ. ಆ ದರ್ಶನ ಅವ್ರವ್ರಿಗೆ ಆದದ್ದು ಪರ್ಸನಲ್, ವೈಯಕ್ತಿಕ. ಅದು ಒಬ್ಬರಿಗಾದದ್ದೇ ಇನ್ನೊಬ್ಬರಿಗೆ ಆಗ್ಬೇಕಂತಿಲ್ಲ. ಅದನ್ನ ನಾವು ಪ್ರೂವ್ ಮಾಡ್ಬೇಕಾಗೂ ಇಲ್ಲ ಯಾರಿಗೂ. ನಮ್ಮ ಅಂತರಂಗ ಸಾಕ್ಷಾತ್ಕಾರ ಇನ್ನೊಬ್ಬರಿಗೆ ಹೇಳಿ ಅದನ್ನ ವಿವರಿಸಿ ಅದನ್ನ ನಾವು ಸಾಧಿಸ್ಬೇಕಾದ್ದೇನಿಲ್ಲ. ಮತ್ತೇನಾದರೂ ಇವು ಸಾಧಿಸಬಹುದು, ತಾನಾರೆಂಬುದ ಸಾಧಿಸಬಾರದಯ್ಯ ಅಂತ ಹೇಳಿ ಬಸವಣ್ಣ ಹೇಳ್ತಾರೆ. ಹಾಗಾಗಿ ಇಲ್ಲಿ ವ್ಯಕ್ತಿ ಭಿನ್ನತೆಗಳು ಅವರವರ ಅಂತರಂಗದ ತಪಸ್ಸಿನ ಮೇಲೆ ನಿಂತ್ಕೊತವೆ, ಅವರ ಸಂಸ್ಕಾರ ವಿಶೇಷಗಳ ಮೇಲೆ ನಿಂತ್ಕೊತವೆ, ಅವರ ಜನ್ಮಾಂತರ ಸಾಧನೆಗಳ ಮೇಲೆ ನಿಂತ್ಕೊತವೆ. ಅಂಥದ್ದೊಂದು ವಿಶೇಷವಾದಂತ ಯೋಗ ಮಾಯೆಯ ಅವತಾರ ಇಲ್ಲಾಗಿದೆ ಅನ್ನೋದು ಭಾಸ್ಕರಾಚಾರ್ಯರಿಗೆ ಗೊತ್ತಿತ್ತು. ಆ ಯೋಗ ಮಾಯೆ ಅಂದ್ರೆ ಅವಳು ಏನು ಬೇಕಾದ್ರೂ ಈ ಪ್ರಕೃತಿಯಲ್ಲಿ, ಅಪರಾ ಪ್ರಕೃತಿಯಲ್ಲಿ ಪ್ರಕಟಿಸ್ತಕ್ಕಂಥ ಶಕ್ತಿ ಇರುವಂತ ಪರಮೇಶ್ವರನ ಇಚ್ಛಾಶಕ್ತಿ, ಅದನ್ನೇ ಯೋಗ ಮಾಯೆ ಅಂತ ಕರೆಯುವಂಥದ್ದು. ಪರಮೇಶ್ವರನ ಕ್ರಿಯಾಶಕ್ತಿಯೇ, ಇಚ್ಛಾಶಕ್ತಿಯೇ ಮಾಯೆ. ಏನಾಗಬೇಕು ಅಂತ ಇಚ್ಛಿಸಿದ್ರೆ ಅದಾಗಿ ಅದು ಪ್ರಕಟವಾಗುವಂಥದ್ದು ಸಾಧ್ಯ ಇದೆ ಮಾಯೆಗೆ. ಯಾರಿಗೆ ಹೇಗೆ ಕಾಣ್ಬೇಕು ಅನ್ನೋದು ಕೂಡ ಆಕೆಗೆ ಗೊತ್ತಿದೆ. ಹಾಗಾಗಿ ಯಾರ ಸಾಧನೆ ಏನೇನು ಅನ್ನೋದು ಆಕೆಗೆ ಗೊತ್ತಿದೆ ಆಗ್ತಿತ್ತು ಅಂತವ್ರಿಗೆ ಅವ್ರು ಇರುವಲ್ಲಿ ಅವರವರ ಯೋಗ್ಯತೆಗೆ ಅನುಗುಣವಾಗಿ ಏನಾಗ್ಬೋದು ಆಗುತ್ತೆ ಅಂತ ಹೇಳಿ ಇಲ್ಲಿ ನಮಗೆ ಅರ್ಥ ಆಗುತ್ತೆ. ಸೊ ಅದಾದ್ಮೇಲೆ ತಾಯಿ ತಂದೆಯರು ಬಂದು ಹೆದರಿ, ಹಿಂಗಾಯ್ತಲ್ಲ ನಮ್ಮ ಮಗಳು ಹೀಗೆ ದೇವಸ್ಥಾನದಲ್ಲಿ ಹೋಗಿ ದೇವರ ಸ್ಥಾನದಲ್ಲಿ ಕೂತ್ಲಲ್ಲ ಅಂದಾಗ ಕ್ಷಮೆ ಕೇಳಿದಾಗ ಗುರುವರಿರು, ನಿಮ್ಮ ಮಗಳು ಅಸಾಮಾನ್ಯ ದೈವಾಂಶ ಸಂಭೂತೆ, ಹಾಗಾಗಿ ಹೆದರ್ಬೇಕಾಗಿಲ್ಲ. ಅಪರ ಸರಸ್ವತಿ ಮಹಾಲಕ್ಷ್ಮಿ ಮಹಾಕಾಳಿಯ ರೂಪದಲ್ಲಿ ಅವಳು ಎಲ್ಲರಿಗೆ ಬೇರೆ ಬೇರೆ ಕಂಡಿದ್ದಾಳೆ ಅಂತ ಅಂದ್ರೆ ಪರಾಶಕ್ತಿಯ ಸ್ವರೂಪಿಣಿ ಅಂತ ಹೇಳಿ ಸ್ಪಷ್ಟವಾಗಿ ಗೊತ್ತಾಗತ್ತೆ ಅಂತ ಹೇಳ್ತಾರೆ. ಸೊ ಪರಾಶಕ್ತಿ ಅಪರಾಶಕ್ತಿ ಅಂತ ಅಂದ್ರೆ ಏನಂದ್ರೆ, ಅಪರ ಅಂತಂದ್ರೆ ಈ ಪ್ರಕೃತಿ ಪಂಚಭೂತಾತ್ಮಕವಾದ ಬ್ರಹ್ಮಾಂಡ, ಇದನ್ನ ಅಪರ ಅಂತ ಕರೀತಾರೆ. ಆದ್ರೆ ಹಿಂದೆಗಡೆ ಇರೋವಂಥದ್ದು ಅದು ಗ್ರಾಹ್ಯ, ಇಂದ್ರಿಯ ಗ್ರಾಹ್ಯವಲ್ಲ, ಅದು ಅತೀಂದ್ರಿಯ ಗ್ರಾಹ್ಯ, ಅದು ಅತೀಂದ್ರಿಯ ವೇದ್ಯ. ಆ ಪರಾಶಕ್ತಿಯೇ ಇಲ್ಲಿ ಪ್ರಕೃತಿಯಾಗಿ ಮತ್ತು ಜೀವವಾಗಿ ಅಥವಾ ಚೈತ್ಯ ಪುರುಷನಾಗಿ ಒಂದೇ ಸಾರಿ ಪ್ರಕಟವಾಗುತ್ತೆ ಈ ಲೋಕದ ಒಳಗಡೆ. ಸೊ ಅಪರದಲ್ಲಿ ದೇಹಧಾರಣೆ ಮಾಡುವಾಗ ಯಾವ ದೇಹಧಾರಣೆ ಹೇಗೆ ಮಾಡಬೇಕು ಅನ್ನುವಂಥ ವಿಷಯಗಳನ್ನೆಲ್ಲನೂ ಪರಾ ಪ್ರಕೃತಿಯೇ ನಿರ್ಧಾರ ಮಾಡಿ ಅದಕ್ಕೆ ಅನುಗುಣವಾದ ಜೀವವನ್ನ ಅಪರದೊಳಗಡೆಗೆ ಕಳಿಸ್ಕೊಡ್ತಾನೆ. ಆ ಜೀವ ಈ ಅಪರದ ಸಹಾಯದಿಂದ ದೇಹ ನಿರ್ಮಾಣ ಮಾಡಿಕೊಂಡು ತನ್ನ ಕಾರ್ಯದ ಒಳಗಡೆಗೆ ತಾನು, ಲೀಲೆ ಒಳಗಡೆಗೆ ತಾನು ಭಾಗಿಯಾಗಿದೆ. ಹಾಗಾಗಿ ಆ ಪರಾಶಕ್ತಿಯ ಅವತಾರವನ್ನ ಇಲ್ಲಿ ಗುರುಗಳು ದರ್ಶನ ಮಾಡ್ತಾರೆ. ಅದು ಈ ಒಂದು ಕ್ಷೇತ್ರಗಳಲ್ಲಿ ಈ ಕುಸುಮಾಂಬೆಗೆ ಅದು ಸಂಭವಿಸ್ಬೇಕು ಅಂತಂದ್ರೆ ಅವರು ಪುಣ್ಯ ವಿಶೇಷ. ಜನ್ಮ ಜನ್ಮಾಂತರಗಳಲ್ಲಿ ಮಾಡಿದ ದಾನ ಧರ್ಮ, ಬದುಕು, ಸಾಧನೆ ಇತ್ಯಾದಿಗಳ ಹಿನ್ನೆಲೆಯಲ್ಲಿ ಇಂಥ ಮಕ್ಕಳು ನಮಗೆ ಹುಟ್ಟುತ್ತಾರೆ ಅಂತ ಹೇಳಿ ನಮ್ಮ ಕರ್ಮ ಫಲಗಳೇ ನಮಗೆ ಮಕ್ಕಳಾಗುವಂಥದ್ದು. ಹಾಗಾಗಿ ಹರಿ ಮಿತ್ರ ಸತಿ ಪುತ್ರ ಬಂಧು ಬಳಗವಾದೆಲ್ಲ ಕರ್ಮದ ಅವತಾರಗಳು ಅಂತ ಹೇಳ್ತಾರಲ್ಲ, ಅದನ್ನ ಭಾಸ್ಕರಾಚಾರ್ಯರು ಹೇಳ್ತಾರೆ, ನೀವು ಧನ್ಯರು, ಇಂಥ ಮಕ್ಕಳು ನಿಮ್ಮ ಗರ್ಭದಲ್ಲಿ ಜನಿಸಿದ್ದಾರೆ ಅಂತ ಹೇಳಿ. ಆ ಲೀಲೆಗಳನ್ನೆಲ್ಲ ನೋಡ್ತಾ ಅವರು ಕೂಡ ದೈವ ಸಾಕ್ಷಾತ್ಕಾರಕ್ಕೆ ಅರ್ಹತೆಯನ್ನ ಪಡ್ಕೊಳ್ತಾರೆ. ಹೀಗೆ ವಾಸವಿ ತಾನು ಜನಿಸಿದ ಆ ಸ್ಥಳದಲ್ಲಿ, ಆ ಮನೆಯಲ್ಲಿ ಆ ತಂದೆ ತಾಯಿಗಳಿಗೆ ತನ್ನ ಬಾಲ ಲೀಲೆಗಳ ಮೂಲಕ ಅವರನ್ನು ಕೂಡ ಕೃತಾರ್ಥರನ್ನಾಗಿ ಮಾಡಿ ಉದ್ಧಾರ ಮಾಡ್ತಕ್ಕಂಥದ್ದೊಂದನ್ನ ಮಾಡ್ತಾ ಇದ್ದಾಳೆ.
ಹಾಗೆ ದಶರಥ ಕೂಡ ರಾಮನಿಗೆ ಹೇಳ್ತಾನೆ, ನನ್ನ ಮಗನಾದುದಕ್ಕೆ ನಿನಗಿದೋ ರಾಮ ನಮಸ್ಕಾರ ಅಂತ ಹೇಳಿ. ಹಾಗೆ ಇಲ್ಲೂ ಕೂಡ ವಾಸವಿ ಮಗಳಾಗಿದ್ದಕ್ಕೆ ಇವರು ಕೂಡ ಇಲ್ಲಿ ಒಂದು ಥರದ ವಿಶೇಷವಾದ ಸಾರ್ಥಕತೆಯ ಭಾವವನ್ನ ಅನುಭವಿಸ್ತಾ ಇದ್ದಾರೆ. ಇಲ್ಲೂ ಸಹ ಸರ್ ಅವರು ಸಮಾಧಿ ಅಂತ ಋಷಿಯಾಗಿ ಅವನು ಸಾಕ್ಷಾತ್ಕಾರ ಮಾಡಿಕೊಂಡು ದೇವಿನ ನೀನು ನಮಗೆಲ್ಲ ಬಂಧು ಬಾಂಧವರಿಗೆಲ್ಲ ನೀನು ಮುಕ್ತಿನ ಕೊಡಬೇಕು ಅಂತ ಕೇಳಿಕೊಂಡಾಗ ಆವಾಗ ಅವು ಅಂದರೆ ವಾಸವಿ ಪಾರ್ವತಿ ಅಂತಾಳೆ, ನಿನಗೆ ಸ್ವಲ್ಪ ನಿಧಾನದಲ್ಲಿ ಆಗುತ್ತೆ, ಖಂಡಿತವಾಗ್ಲೂ ನಾನು ಜನ್ಮ ತೊಗೊತೀನಿ ಅಂತ ಹೇಳ್ಬಿಟ್ಟು ಹೇಳ್ತಾಳೆ. ಸಮಾಧಿ ಅಂತ ಅವನ ಹೆಸರು ಮೊದಲು. ಕುಸುಮ ದಂಪತಿಗಳು. ಎಲ್ಲೇ ಆದ್ರೂ ಸಾಧನೆ ಇಲ್ಲದೆ ಹೋದ್ರೆ, ಪ್ರಾರ್ಥನೆ ಇಲ್ಲದೆ ಹೋದ್ರೆ ದೈವ ಪ್ರಕಟವಾಗಲ್ಲ. ನೀವು ಯಾವುದೇ ಕಥೆನ ಓದಿ, ಈಗ ಸತ್ಯವಾನ್ ಸಾವಿತ್ರಿ ಕಥೆ ಓದಿದ್ರು ಕೂಡ ಅಲ್ಲೂ ಅಶ್ವಪತಿ 11 ವರ್ಷಗಳ ಸುದೀರ್ಘ ತಪಸ್ಸನ್ನು ಮಾಡಿದ ಮೇಲೆ ಸಾವಿತ್ರಿ ಮಗಳಾಗಿ ಹುಟ್ಟೋದು. ಹಾಗೇನೆ ಇಲ್ಲಿ ದಶರಥ ಕೂಡ ತಪಸ್ಸನ್ನು ಆಚರಿಸಿದ ಮೇಲೇನೆ ರಾಮ ಹುಟ್ಟೋದು. ದಶರಥನೂ ತಪಸ್ ಮಾಡಿದ್ದಾನೆ. ತಪಸ್ ಮಾಡಿಯೇ ಅವನು ಆ ಒಂದು ಯಜ್ಞವನ್ನ ಮಾಡ್ತಾನಲ್ಲ, ಪುತ್ರಕಾಮೇಷ್ಟಿ ಯಜ್ಞವನ್ನ ಮಾಡ್ತಾನಲ್ಲ. ಪುತ್ರಕಾಮೇಷ್ಟಿ ದಶರಥನಲ್ಲ, ಅಂದ್ರೆ ಮಕ್ಕಳಾಗ್ಲಿಲ್ಲ ಅಂತ ಹೇಳಿ. ಮಕ್ಕಳಾಗದು ಬಿಡೋದು, ಯಾವ ತರದ ಮಕ್ಕಳಾಗದು ಅನ್ನೋದು ಅವನ ಒಂದು ಹಾರೈಕೆ ಮೇಲೆ ಇರ್ತದೆ, ಅಭಿಪ್ಸೆ ಮೇಲೆ ಇರ್ತದೆ. ಅದಕ್ಕೆ ರಾಮನಂತ ಮಗನನ್ನು ಪಡಿಲಿಕ್ಕೆ ಬೇಕಾದ ಯೋಗ್ಯತೆಯನ್ನು ಸಂಪಾದನೆ ಮಾಡ್ಬೇಕಲ್ಲ, ಅದು ಕೂಡ ಯಜ್ಞವೇ. ಜೀವನ ಹಾಗೆ ಬದುಕ್ಬೇಕಲ್ಲ. ಅವನೇನಾಗಿರ್ತಾನೆ, ಪ್ರಜಾಪಾಲಕನಾಗಿರ್ತಾನೆ, ಸರ್ವರನ್ನು ಸಮದೃಷ್ಟಿಯಿಂದ ನೋಡ್ತಾನೆ, ಜಾತಿ ಮತ ಪಂಥಗಳನ್ನ ಬಿಟ್ಟು ಸರ್ವ ಪ್ರಜೆಗಳ ಒಂದು ಆಶೋತ್ತರಗಳನ್ನ ಈಡೇರಿಸಿ ಎಲ್ಲರಿಗೂ ತೃಪ್ತಿಯಾಗುವಂತೆ ಅವನು ರಾಜ್ಯಭಾರವನ್ನ ಮಾಡ್ತಾನೆ. ಅದು ಒಂದು ತಪಸ್ಸೇನೆ. ಅಲ್ಲಿ ಯಾವುದೇ ಭೇದ ಭಾವ ಇಲ್ಲದೆ ಇರೋ ಒಂದು ಸಮ ಸಮಾಜವನ್ನ ನಿರ್ಮಾಣ ಮಾಡೋದು, ಎಲ್ಲರಿಗೆ ಅನ್ನ ಬಟ್ಟೆಗಳನ್ನ ಒದಗಿಸುವಂಥದ್ದು, ಎಲ್ಲರಿಗೂ ಒಂದು ನೆಮ್ಮದಿ ಶಾಂತಿಯನ್ನ ಉಂಟು ಮಾಡ್ತಕ್ಕಂಥ ಜೀವನವನ್ನ ಜೀವಿಸ್ಲಿಕ್ಕೆ ಬೇಕಾದ ವ್ಯವಸ್ಥೆ ಮಾಡುವಂಥದ್ದು. ಅದು ಕೂಡ ನಿಸ್ವಾರ್ಥವಾಗಿ ಮಾಡಿದಾಗಲೇನೆ ರಾಮನಂಥ ಮಗ ಜನಿಸ್ಲಿಕ್ಕೆ ಕಾರಣವಾಗುತ್ತೆ. ವಿವೇಕಾನಂದರು ಹುಟ್ಟಬೇಕಾದ್ರೂ ಅದೇ ಕಾರಣ ಇರುತ್ತಲ್ಲ ಸರ್. ಯಾವುದೇ ತಾಯಿ ಪ್ರಾರ್ಥಿಸದೆ, ಭಾವಿಸದೆ, ಕಲ್ಪಿಸದೆ, ಆಲೋಚಿಸದೆ, ಉನ್ನತವಾದ ಬದುಕನ್ನು ಬದುಕದೆ ಅಂತ ಸಂತಾನಗಳು ಆಗಿದ್ದಿಲ್ಲ, ಆಗದೂ ಇಲ್ಲ. ಗಾಂಧಿ ತಾಯಿನೂ ಅಷ್ಟೇ, ಬಸವಣ್ಣನ ತಾಯಿನೂ ಅಷ್ಟೇ, ಕುವೆಂಪು ಅವ್ರ ತಾಯಿ ಸೀತಮ್ಮನೂ ಅಷ್ಟೇನೆ, ವಿವೇಕಾನಂದರ ತಾಯಿ ಭುವನೇಶ್ವರಿಯೂ ಅಷ್ಟೇನೆ, ಶಂಕರಾಚಾರ್ಯರ ತಾಯಿಯೂ ಅಷ್ಟೇನೆ. ಸೊ ಹೀಗೆ ನೀವು ಯಾವುದೇ ಶ್ರೇಷ್ಠ ವ್ಯಕ್ತಿಯನ್ನ ನೀವು ತಗೊಂಡ್ರು ಆ ತಂದೆ ತಾಯಿಗಳು ವಿಶೇಷವಾದಂತ ಜೀವನವನ್ನ ಜೀವಿಸಿರ್ತಾರೆ, ಧಾರ್ಮಿಕ ಜೀವನವನ್ನ ಜೀವಿಸಿರ್ತಾರೆ. ಹಾಗೆ ಮುಂದಕ್ಕೆ ಓದ್ತೀನಿ ಸರ್. ಮಾಡಿ. ಅತಿಶಯ ವಾತ್ಸಲ್ಯ. ಒಂದೇ ಪ್ರಾಣಕ್ಕಿರುವ 2 ದೇಹಗಳಂತೆ ಬೆಳೆಯುತ್ತಿದ್ದ ವಾಸವಿ ವಿರೂಪಾಕ್ಷರ ಅತಿಶಯ ವಾತ್ಸಲ್ಯ ಭಾವವು ಐಕ್ಯ ಶಿಖರದತ್ತ ಏರತೊಡಗಿತು. ವಿರೂಪಾಕ್ಷರಾದರೂ ಅಕ್ಕನ ಭಾವ ವಿಚಾರಗಳೊಡನೆ ಬೆರೆತು ಆನಂದಿಸುತ್ತಿದ್ದನು. ಹೀಗೆ ಮತ್ತೆರಡು ವಸಂತಗಳು ಕಳೆಯುತ್ತಾ ಅವರಿಬ್ಬರ ಬಾಳಿನಲ್ಲಿ ಹೊಸ ಹೊಸ ಚಿಗುರುಗಳನ್ನು ಮೊಳೆಸುತ್ತಿದ್ದವು. ವಿರೂಪಾಕ್ಷನಿಗಾದರೂ ಅಕ್ಕನ ವಚನವೇ ವೇದವಾಕ್ಯ. ಅವನು ಸುಂದರವಾಗಿ ಅಚ್ಚರಿಯಾಗಿ ಏನನ್ನೇ ಕಂಡರೂ ಕೇಳಿಸಿಕೊಂಡರೂ ಎಲ್ಲ ವಿಷಯಗಳನ್ನು ಕುತೂಹಲದಿಂದ ನಲಿಯುತ್ತಾ ತನಗೆ ಬರುವ ಪ್ರಶ್ನೆಗಳಿಗೆಲ್ಲ ತನ್ನ ಅಕ್ಕನ ಉತ್ತರವೆಂದು ನಿರ್ಧರಿಸುತ್ತಿದ್ದನು. ವಾಸವಿಯಾದರೂ ತನ್ನ ತಮ್ಮನಿಗೆ ಎಲ್ಲದರ ಹಿಂದೆ ಅಡಗಿರುವ ಪರಮಾತ್ಮನ ಮಹಿಮೆಯನ್ನು ಪರಿಚಯಿಸುವುದೇ ಸರಿಯುತ್ತರವೆಂದು ತಿಳಿದಿತ್ತು. ಒಮ್ಮೆ ಅರಮನೆಯ ಉದ್ಯಾನವನದಲ್ಲಿ ಅವರಿಬ್ಬರು ಆಡುತ್ತಿದ್ದಾಗ ಅಲ್ಲಿ ಕೊಳದಲ್ಲಿ ಅರಳಿದ್ದ ಕೆಂದಾವರೆಯನ್ನು ಕಂಡು, ಅಕ್ಕ, ಇದೆಷ್ಟು ಚೆನ್ನಾಗಿದೆ ಅಲ್ವೇ ಎಂದು ಕೇಳಿದನು. ಅದಕ್ಕೆ ವಾಸವಿಯು, ವಿರೂಪಾಕ್ಷ, ಕಮಲ ಸೊಗಸಲ್ಲವೇ? ನಮ್ಮ ದೇವರುಗಳಿಗೆಲ್ಲ ಇಷ್ಟವಾದ ತಾವರೆಯು ಚೆನ್ನವಲ್ಲವೇ?
ಬ್ರಹ್ಮನ ಕೈಯಲ್ಲಿ ಕಮಲ, ಬ್ರಹ್ಮನು ಕುಳಿತಿರುವುದು ಕಮಲದ ಮೇಲೆ, ಲಕ್ಷ್ಮಿ ಕುಳಿತಿರುವುದು ಕಮಲದ ಮೇಲೆ. ನಮ್ಮಪ್ಪ ಅಮ್ಮ ದೇವರನ್ನು ಕಮಲಹಸ್ತ, ಕಮಲನಯನ, ಕಮಲಚರಣ ಎಂದು ದೇವರಿಗೆ ಪೂಜೆಯಲ್ಲಿ ಸ್ತುತಿ ಮಾಡುವುದಿಲ್ಲವೇ ಎಂದಳು. ವಿರೂಪಾಕ್ಷನಿಗೆ ಸಮಾಧಾನವಾಯಿತು. ಮತ್ತೊಮ್ಮೆ ಒಂದು ಕಂಬಳಿ ಹುಳುವನ್ನು ತೋರಿಸಿ, ನೋಡಕ್ಕ ಅದೆಷ್ಟು ವಿಚಿತ್ರವಾಗಿದೆ, ಯಾಕೆ ಎಂದು ಕೇಳಿದ. ಹೌದು ವಿರೂಪಾಕ್ಷ, ಚಿಟ್ಟೆ ಮರಿ ಮೊದಲು ಹುಳುದಂತಿದ್ದು ಈಗ ಕಂಬಳಿ ಹುಳುವಾಗಿದೆ. ಆ ದಿನ ನನಗೆ ಅಪ್ಪ ತಿಳಿಸಿದರು. ಬಾ ನಿನಗೆ ತೋರಿಸುವೆ. ಆ ಕಂಬಳಿ ಹುಳುವೇ ಈಗ ಹೇಗೆ ಗೂಡಲ್ಲಿ ನಿಶ್ಶಬ್ದವಾಗಿ ಕುಳಿತು ಧ್ಯಾನ ಮಾಡುತ್ತಿದೆ ಎಂದು. ಅಲ್ಲಿ ಗೋಡೆಗೆ ಅಂಟಿಕೊಂಡಿದ್ದ ಚಿಟ್ಟೆಯ ಗೂಡನ್ನು ತೋರಿಸಿದಳು. ಮತ್ತೆ ಬಾ ಅಲ್ಲಿಗೆ ಹೋಗೋಣ ಎಂದು ಒಂದು ಗೂಡಿನಿಂದ ಆಗತಾನೆ ಹೊರಬಂದ ಚಿಟ್ಟೆಯೊಂದನ್ನು ತೋರಿಸಿ, ನೋಡು ಇದೇ ಗೂಡಿಂದ ಈ ಸುಂದರವಾದ ಬಣ್ಣ ಬಣ್ಣದ ಚಿಟ್ಟೆ ಹೊರಬಂದು ಹೇಗೆ ಹಾರುತ್ತಿದೆ ಎಂದು ಹೇಳುತ್ತಾ ಕುಣಿದಾಡಿದಳು. ಅವಳ ಜೊತೆಗೆ ವಿರೂಪಾಕ್ಷನು ಕುಣಿದಾಡಿದನು. ಒಬ್ಬನೇ ಮಾನವನು ಮೊದಲು ಅಲ್ಪಮಾನವನಾಗಿದ್ದು ಸ್ವಲ್ಪ ಅರಿವು ಬಂದೊಡನೆಯೇ ಕಂಬಳಿ ಹುಳುವಿನಂತೆ ವಾದ ಚರ್ಚೆಗಳ ಮುಳ್ಳುಗಳಿಂದ ಚುಚ್ಚುತ್ತಾ ಇನ್ನು ಬೆಳೆದು ಧ್ಯಾನ ನಿರತನಾಗಿ ನಂತರ ಪರಮಾತ್ಮನ ಭಕ್ತಿಯೆಂಬ ಬಾನಿನಲ್ಲಿ ಸ್ವತಂತ್ರವಾಗಿ ಹಾರುತ್ತಾನೆ ಎಂದು ಹೇಳುತ್ತಾ, ಅರ್ಥವಾಯಿತೇ ಎಂದು ಕೇಳಿದಳು. ಅರ್ಥವಾಗದಿದ್ದರೂ ವಿರೂಪಾಕ್ಷನು ಅರ್ಥವಾದವನಂತೆ ತಲೆದೂಗಿದನು. ಅಷ್ಟರಲ್ಲಿ ಆಪ್ತಸಖಿಯರು ಬಂದು ಮಕ್ಕಳನ್ನು ಊಟಕ್ಕೆ ಕರೆದೊಯ್ದರು. ಎಷ್ಟು ಕೇಳಿ ಸರ್? ವಾಸವಿ ಮತ್ತು ವಿರೂಪಾಕ್ಷರ ಬಾಲಲೀಲೆಗಳನ್ನ ಪೂರ್ಣವಾಗಿ ಯಾರು ಗ್ರಹಿಸಿ ಅದನ್ನ ಅನುಭವಿಸಿ ವಿವರಿಸಲಿಕ್ಕೆ ಶಕ್ತರಲ್ಲಿರಲಿಲ್ಲ ಅಂತ ಹೇಳಿ ಹೇಳ್ತಾರೆ. ಸಾಧ್ಯವೂ ಇಲ್ಲ. ಯಾಕೆ ಅಂತಂದ್ರೆ ದೈವಾಂಶ ಸಂಭೂತರಾಗಿರ್ತಕ್ಕಂಥ ಅವ್ರ ಲೀಲೆಗಳನ್ನ, ಅವರ ಹುಟ್ಟಿನ ಭವಿಷ್ಯದ ದರ್ಶನವನ್ನ ಗ್ರಹಿಸೋದು ಸಾಮಾನ್ಯ ಚೇತನಗಳಿಗೆ ಅಸಾಧ್ಯವಾದದ್ದು. ಅದರಲ್ಲೂ ಪರಾಶಕ್ತಿಯ ಒಂದು ಪ್ರತಿಮಾ ರೂಪವಾಗಿರ್ತಕ್ಕಂಥ ವಾಸವಿಯನ್ನ ಪೂರ್ಣವಾಗಿ ಗ್ರಹಿಸುವಂಥದ್ದು ಯಾವ ಪರಿಣತ ಮತಿಗೂ ಸಾಧ್ಯವಿಲ್ಲ. ಆದ್ದರಿಂದ ಇವರು ಅದನ್ನೇ ಹೇಳ್ತಾ ಇದ್ದಾರೆ. ಆದರೆ ಆಕೆ ಬಂದದ್ರಿಂದಾಗಿ, ಅಲ್ಲಿ ನೆಲೆಸಿದ್ರಿಂದಾಗಿ, ಅದ ಪರಿಣಾಮದ ಒಂದು ಕಾರಣಕ್ಕಾಗಿ ಆ ಮನೆಯಲ್ಲಿ ಒಂದು ಉಲ್ಲಸಿತವಾದ, ಒಂದು ಬೆಳಕಿನ, ಒಂದು ಆನಂದದ, ಒಂದು ಸಂತೋಷದ, ಒಂದು ನಿರುಂಬಳವಾದ ಜಾಗೃತ ಬದುಕನ್ನ ಬದುಕಲಿಕ್ಕೆ ಕಾರಣವಾಗುವಂತ ವಾತಾವರಣ ನಿರ್ಮಾಣ ಆಗಿತ್ತು. ಅದು ಸಹಜವಾಗಿ ಬದುಕು ಒಂದು ವಿಶೇಷವಾದಂಥ ಉತ್ಸವದಂತೆ ಅಲ್ಲಿ ನಡೀತಿರ್ತದೆ. ಎಲ್ಲಿ ಜ್ಞಾನಿ ಇರ್ತಾನೋ, ಎಲ್ಲಿ ಯೋಗಿ ಇರ್ತಾನೋ, ಎಲ್ಲಿ ನಿಸ್ಪೃಹನಾದಂಥ ಗೃಹಸ್ಥನಿರ್ತಾನೋ ಅಲ್ಲಿ ಯಾವಾಗಲೂ ಆನಂದ ಅನ್ನೋದು ಸಹಜವಾಗಿ ಮುಟ್ಟಿ ನಾವು ಸ್ಪರ್ಶಿಸಬಹುದಾದ ರೀತಿಯಲ್ಲಿ ಸುಖ ಅನ್ನುವಂಥದ್ದು ನೆಲೆಯಾಗಿರ್ತದೆ. ಅದನ್ನೇ ಇಲ್ಲಿ ಹೇಳ್ತಾರೆ. ಇಲ್ಲಿ ಒಂದು ಕಡೆಗೆ ಒಂದು ಮರಿಗಿಣಿಯ ಕಥೆಯನ್ನ, ಅಲ್ಲಿ ಹಿಂಸೆಯನ್ನ, ಆ ಹಿಂಸೆಯ ಒಂದು ಕಾರಣಕ್ಕಾಗಿ ಕರುಣೆಯನ್ನ, ಅದನ್ನೆಲ್ಲ ನೋಡ್ತಾ ವಾಸವಿಗೆ ಪ್ರಕೃತಿಯಲ್ಲಿ ಹಿಂಸೆ ಅನ್ನುವಂಥದ್ದು ಮತ್ತು ಅಹಿಂಸೆ ಅನ್ನುವಂಥದ್ದು, ದ್ವಂದ್ವ ಬೋಧೆ ಅನ್ನುವಂಥದ್ದು ಅಪರದಲ್ಲಿ ಯಾವಾಗಲೂ ಇರ್ತದೆ. ಅದು ಯಾಕಂದ್ರೆ ಅವಿದ್ಯೆಯಿಂದ ನಿರ್ಮಾಣವಾಗಿರ್ತಕ್ಕಂಥ ಪ್ರಪಂಚದಲ್ಲಿ ಈ ದ್ವಂದ್ವ ಭಾವ ಅನ್ನೋದು, ದ್ವಂದ್ವ ಬೋಧೆ ಅನ್ನುವಂಥದ್ದು ಎಲ್ಲಿ ಅಹಂಪೂರ್ಣವಾದ ಮನಸ್ಸು ಬುದ್ಧಿ ಇರ್ತದೋ ಅಲ್ಲಿ ಸುಖ ದುಃಖ ಅನ್ನುವಂಥದ್ದು ಸಹಜ. ನಿರತನವಾಗದೆ ಹೋದ್ರೆ ಪೂರ್ಣ ಜ್ಞಾನ ಪ್ರಾಪ್ತಿ ಇಲ್ಲ. ಪೂರ್ಣ ಜ್ಞಾನ ಪ್ರಾಪ್ತಿ ಇಲ್ಲ ಅಂದ್ರೆ ಪೂರ್ಣ ದೃಷ್ಟಿ ಪ್ರಾಪ್ತಿ ಇಲ್ಲ ಅಂತೇಳಿ ಆ ಪೂರ್ಣ ದೃಷ್ಟಿ ಸಾಮರ್ಥ್ಯವಿದ್ದಂತ ವಾಸವಿಗೆ ಅಲ್ಲಿ ಏನ್ ನಡೀತಾ ಇದೆ ಅನ್ನುವಂಥದ್ದು ಅದು ಪ್ರಕಟಿಸ್ಲಿಕ್ಕಾಗಿ, ಪೂರ್ಣ ದೃಷ್ಟಿಯನ್ನ, ಪೂರ್ಣ ಶಕ್ತಿಯನ್ನ ಅಲ್ಲಿ ಅವಳು ಪ್ರದರ್ಶಿಸ್ಲಿಕ್ಕಾಗಿ ಅಂಥದ್ದೊಂದು ಘಟನೆ ನಡೀತದೆ. ಅದು ಗಿಡ ಮತ್ತು ಮರಿ ಗಿಣಿಯ ಒಂದು ಕಥನದೊಳಗಡೆ ಇಲ್ಲಿ ವ್ಯಕ್ತವಾಗುತ್ತೆ. ಆಕೆ ಮುಂದೆ ಬರುತ್ತೆ ಅದು. ಆಕೆ ಆ ಗಿಣಿಗೆ ಆರೈಕೆ ಮಾಡ್ತಾಳೆ. ಸ್ವಲ್ಪ ಹೊತ್ತಿನಲ್ಲಿ ಅದಕ್ಕಾಗಿರ್ತಕ್ಕಂಥ ಎಲ್ಲ ಆಘಾತ ಸಂಪೂರ್ಣವಾಗಿ ವಾಸಿಯಾಗಿ ಅದು ಮತ್ತೆ ತನ್ನ ಎಂದಿನ ಒಂದು ಆರೋಗ್ಯದ ಸ್ಥಿತಿಗೆ ಮರಳುತ್ತದೆ. ಮತ್ತೆ ಅಲ್ಲಿ ದಯೆಯನ್ನ ಮತ್ತು ಕರುಣೆಯನ್ನ ಮತ್ತೆ ಅದರಿಂದ ಆಗ್ತಕ್ಕಂಥ ಪವಾಡಗಳನ್ನ ಅವಳು ತಮ್ಮನಿಗೆ ಹೇಳ್ತಾಳೆ.
ಅದು ಕೂಡ ವಿಶೇಷ. ಪ್ರೀತಿಯಿಂದ ಮತ್ತು ಕರುಣೆಯಿಂದ, ಕಂಪ್ಯಾಷನ್ ಅಂತ ಕರೀತಾರೆ. ಲವ್, ಕಂಪ್ಯಾಷನ್ ಇವೆರಡು ಮಹಾತ್ಮರ ಒಂದು ವಿಶೇಷವಾದಂತ ಗುಣಗಳು. ಮಹಾತ್ಮರು ಎಂಥ ಕಠೋರವಾದಂತ ತಪ್ಪು ಮಾಡಿರುವಂತ ಪಾಪಿಯನ್ನು ಕೂಡ ಅತ್ಯಂತ ಕರುಣೆಯಿಂದಲೇ ಸಂಬೋಧಿಸ್ತಾರೆ ಮತ್ತೆ ಅವ್ರ ಜೊತೆಗೆ ಸಂವಾದಿಸ್ತಾರೆ. ಅದಕ್ಕೆ ಅವರು ಬೇಜಾರು ಮಾಡ್ಕೊಳ್ಳಲ್ಲ, ಸಿಟ್ಟು ಮಾಡ್ಕೊಳ್ಳಲ್ಲ. ಸಹಜ, ಅಜ್ಞಾನ ಇರೋ ಕಡೆಗೆ, ಅವಿದ್ಯೆ ಇರೋ ಕಡೆಗೆ ಅನ್ನೋ ಹಾಗೆ ಇಲ್ಲೂ ಕೂಡ ಆ ಥರದ್ದೇ ಒಂದು ವರ್ತನೆಯನ್ನ ಇಲ್ಲಿ ನಾವು ವಾಸವಿಯಿಂದ ನಿರೀಕ್ಷಿಸ್ತಾ ಅದನ್ನ ನಾವು ಇಲ್ಲಿ ನೋಡ್ತೀವಿ. ಗಿಡಗ ಮತ್ತು ಗಿಣಿ ಇವೆರಡು ಪ್ರಕೃತಿಯ ಎರಡು ಒಂದು ವಿಶೇಷವಾದಂತ ಸಾಂಕೇತಿಕವಾದಂತ ಪ್ರತಿಮೆಗಳ ರೂಪದಲ್ಲಿ ಇಲ್ಲಿ ಅವರು ತಂದಿದ್ದಾರೆ. ಆ ಸೌಮ್ಯವೂ ಅತ್ಯಂತ ಆನಂದದಾಯಕವೂ ಮಧುರವೂ ಆದಂತ ಗಿಣಿಯ ಒಂದು ಕಡೆ ಆದ್ರೆ, ಅತ್ಯಂತ ಭಯಂಕರವೂ ಅತ್ಯಂತ ಸಮರ್ಥವೂ ಅಸುರಿಯೂ ಆಗಿರ್ತಕ್ಕಂಥ ಗಿಡಗ ಇನ್ನೊಂದು. ದೈವಿ ಶಕ್ತಿ ಒಂದಾದ್ರೆ ಅಸುರಿ ಶಕ್ತಿ ಒಂದು. ಎರಡೂ ಶಕ್ತಿಗಳ ಒಂದು ಸಮ್ಮೇಳನವನ್ನ ಅಥವಾ ಸಮ್ಮಿಲನವನ್ನ ಪ್ರಕೃತಿಯಲ್ಲಿ ನಾವು ನೋಡ್ತೀವಿ. ಅದಿರ್ಲೇಬಾರ್ದು ಅಂತಿಲ್ಲ. ಪ್ರಕೃತಿಯೊಳಗಡೆಗೆ ಅಸುರಿ ಶಕ್ತಿಗಳಿಗೂ ಕೆಲಸ ಇದೆ. ಅವು ಏನು ಮಾಡುತ್ತೆ ಸರ್? ಅವು ಇದ್ರೇ ನಮಗೆ ಪಾಸಿಟಿವ್ಗೆ ಸುಲಭ ಆಗುತ್ತಾ? ಈಗ ನಿಮಗೆ ಸುಖ ಅಂದ್ರೆ ಏನು ಅಂತ ಗೊತ್ತಾಗದೆ ದುಃಖ ಗೊತ್ತಿದ್ರೆ ಮಾತ್ರ. ದುಃಖದ ಅನುಭವ ಇಲ್ಲದೆ ಇರೋನಿಗೆ ಸುಖ ಅನ್ನೋದು ಗೊತ್ತಾಗಕ್ ಸಾಧ್ಯವೇ ಇಲ್ಲ. ಫೈಲ್ ಅನ್ನೋದು ಇಲ್ಲದೆ ಹೋದ್ರೆ ನಾನು ಪಾಸ್ ಆದೆ ಅಂತ ಸಂತೋಷ ಪಡಕ್ ಕಾರಣವೇ ಇಲ್ಲ. ಫೈಲ್ ಅನ್ನೋದೇ ಇಲ್ಲ ಅಂದ್ರೆ ಏನು ಎಲ್ರು ಪರೀಕ್ಷೆ ಕಟ್ಟಿದ್ರಲ್ಲ ಪಾಸ್ ಆಗಿದ್ರೆ ಸಂತೋಷ ಪಡೋದ್ರಲ್ಲಿ ಏನಿದೆ? ಅದ್ರಲ್ಲಿ ಎಲ್ಲ ಸಂತೋಷ ಪಡ್ತಾರೆ. ಸಂತೋಷ ನನಗೆ ಆಗಬೇಕು ಅಂದ್ರೆ ಯಾರಾದ್ರೂ ಒಬ್ರು ಫೇಲ್ ಆಗ್ಲೇಬೇಕು. ಅವಾಗ ಅವನ್ ದುಃಖ ನೋಡಿ ನಾನು ಹಂಗ ಆಗ್ಲಿಲ್ಲಪ್ಪ, ನಾನ್ ಕಷ್ಟಪಟ್ಟು ಓದಿದ್ದಕ್ಕೆ ನನಗೆ ಆ ದುಃಖ ಇಲ್ಲ ಅಂತ ಅನ್ನಿಸ್ತದೆ. ಅವ್ನ್ ಕಂಪ್ಯಾರಿಸನ್ ಬೇಕಲ್ಲ. ಹಾಗಾಗಿ ದುಃಖದ ತೀವ್ರತೆ ಜಾಸ್ತಿ ಆದಷ್ಟು ಪರಮೇಶ್ವರ ನಮ್ಮ ಪರೀಕ್ಷಿಸ್ತಾ ಇದ್ದಾನೆ, ಆನಂದದ ಅದೇ ಪ್ರಮಾಣದಲ್ಲಿ ನಮಗೆ ಪ್ರಸಾದಿಸ್ತಾನೆ ಅನ್ನೋ ಕಾರಣಕ್ಕಾಗಿ ದುಃಖವನ್ನು ನಾವು ಸ್ವೀಕರಿಸ್ಬೇಕು. ಹಾಗಾಗೇನೆ ಮಹಾತ್ಮರೆಲ್ಲ ಅತಿ ಹೆಚ್ಚು ದಾರುಣ್ಯವಾದಂತ ದುಃಖವನ್ನು ಅನುಭವಿಸಿರ್ತಾರೆ. ಮಹರ್ಷಿ ಅರವಿಂದ್ರನ 1 ವರ್ಷ 3 ತಿಂಗಳು ಕಠೋರವಾದ ಜೈಲು ಶಿಕ್ಷೆ ಒಳಗಡೆಗೆ ಕೂಡ ಹಾಕಿರ್ತಾರೆ. ಹಾಗೇನೆ ರಾಮಕೃಷ್ಣರು, ಹಾಗೇನೆ ರಮಣರು, ಹಾಗೇನೆ ಎಲ್ಲ ಮಹಾನ್ ಭಾವರು ಅತ್ಯಂತ ಕಠೋರವಾದಂತ ಬದುಕನ್ನ ಅವ್ರು ಬದುಕಿಯೇ ಪ್ರೇಮಪೂರ್ಣವಾದಂತಹ ಸಿದ್ಧಿಯ ಬದುಕಿನ ಕಡೆಗೆ ಅವರು ಬಂದವರಾಗಿರ್ತಾರೆ. ಹಾಗಾಗಿಯೇ ಇಲ್ಲಿ ಜಗತ್ನಲ್ಲಿ ಪಾಪಿಯನ್ನ ಕಂಡಾಗ, ದುಃಖಿಯನ್ನ ಕಂಡಾಗ ಅತ್ಯಂತ ಮಧುರವಾದ ಮಾತುಗಳಿಂದ, ಅತ್ಯಂತ ಆಪ್ತವಾದ ನುಡಿಗಳಿಂದ ಅವನನ್ನ ಸಮಾಧಾನಿಸ್ತಾರೆ. ಯಾಕೆಂದ್ರೆ ದುಃಖದ ಅನುಭೂತಿ ಅವ್ರು ಉಂಟು. ಅದರಿಂದ ಆಗ್ತಕ್ಕಂಥ ಕಷ್ಟ ಏನೋ, ಜೀವ ಅನುಭವಿಸ್ತಕ್ಕಂಥ ಯಾತನೆ ಏನೋ ಅದನ್ನು ಗೊತ್ತಿರೋ, ಯಾತನೆ ಗೊತ್ತಿಲ್ಲದೆ ಇರೋನ್ಗೆ, ಸಂಕಟದ ಅರಿವೇ ಇಲ್ಲದೆ ಇರೋನ್ಗೆ ಇನ್ನೊಬ್ಬರನ್ನ ದುಃಖಿಸ್ತಾ ಇರುವಂತವ್ರನ್ನ, ದುಃಖಿಯನ್ನ ಕಂಡಾಗ ಸಹಾನುಭೂತಿ ವ್ಯಕ್ತಪಡಿಸುವಂಥದ್ದು ಸಾಧ್ಯವೇ ಆಗಲ್ಲ. ನೊಂದ ನೋಯದವರು ಎತ್ತಬಲ್ಲರು ಅಂತ ಹೇಳಿ ಅದನ್ನೇ ಅಕ್ಕಮಹಾದೇವಿ ಹೇಳಿದ್ದಾರೆ. ನೋವಿನ ಅನುಭವವೇ ಇಲ್ಲದೆ ಇರೋರು ನೋವು ಅಂತಿರೋವನ್ನ ನೋಡಿ ನಗ್ತಾರೆ ಅಷ್ಟೇ ಅವ್ರು. ಯಾಕಂದ್ರೆ ನೋವು ಅಂದ್ರೆ ಅಂತಾನೆ ಗೊತ್ತಿರಲ್ಲ ಅವ್ರಿಗೆ. ಗೌತಮ ಬುದ್ಧನ್ಗೂ ಮೊದಲು ನೋವು ಅಂತಂದ್ರೆ ಏನೂ ಗೊತ್ತಿರ್ಲಿಲ್ವಲ್ಲ ಸರ್? ಹೌದೌದು, ಅದಕ್ಕಾಗಿಯೇ ಅವನು ಅರಮನೆ ಬಿಟ್ಟದ್ದು. ಆ ನೋವಿನ ಅನುಭವವನ್ನು ಪಡ್ಕೊಳ್ಳೋದಕ್ಕಾಗಿಯೇ ಕಾಡಿಗೆ ಹೋಗಿದ್ದು, ಏಕಾಂತದಲ್ಲಿದ್ದದ್ದು. ಹಸಿವಿನ ಸಂಕಟ ಏನು ಅಂತ ಹೇಳಿ ಅವನೇ ತನ್ನ ಮೇಲೆ ತಾನೇ ಆ ಪ್ರಯೋಗ ಮಾಡ್ಕೊಂಡ. ಅಂದ್ರೆ ಕೆಲವು ದೃಶ್ಯಗಳು ನೋಡಿದ್ಮೇಲೆ ಅವನು ತನ್ನ ಮೇಲೆ ಹೇರ್ಕೊಂಡ ಅಂತನಾ? ಸಾವು ಅಂದ್ರೆ ಏನು, ರೋಗ ಅಂದ್ರೆ ಏನು, ಅದಕ್ಕೆ ಯಾಕೆ ಅಷ್ಟು ಸಂಕಟ ಪಡ್ತಾರೆ ಅನ್ನೋದು ನನಗ್ ಗೊತ್ತಾಗ್ಬೇಕು ಅಂತ ಅವನು ಅರಮನೆ ಬಿಡ್ತಾನೆ. ಸುಖ ಬೇಡ ನನಗೆ ಅಂತ ಹೇಳಿ ಕಷ್ಟವನ್ನ, ದುಃಖವನ್ನ ಅವನು ಸ್ವೀಕರಿಸ್ತಾನೆ ಬದುಕಿನೊಳಗಡೆ. ಅದ್ರ ಅನುಭವ ನನಗೂ ಆಗ್ಬೇಕು ಅಂತ ಹೇಳಿ ಆ ತರದ ಅನುಭವವನ್ನ ಅವನು ಪಡೆಯೋದಿಕ್ಕಾಗಿ ಹೊರಡ್ತಾನೆ. ಏಕಾಂತದಲ್ಲಿ ಚಿಂತಿಸ್ತಾನೆ, ಮೌನದಲ್ಲಿ ಧ್ಯಾನಿಸ್ತಾನೆ, ಭಿಕ್ಷೆಯಲ್ಲಿ ಆ ಜೀವನವನ್ನ ಮಾಡ್ತಾನೆ. ಭಿಕ್ಷೆ ಬೇಡೋದು ಅಂತಂದ್ರೆ ಅಹಂಕಾರ ಸಂಪೂರ್ಣವಾಗಿ ನಷ್ಟವಾದ್ರೆ ಮಾತ್ರ ಭಿಕ್ಷೆ ಬೇಡೋಕ್ಕಾಗೋದು. ಭಿಕ್ಷೆ ಬೇಡೋದು ಅತ್ಯಂತ ಕಠಿಣವಾದಂತ ಕಾರ್ಯ, ಯಾವುದೇ ಜೀವಿಗಾದ್ರು ಅತ್ಯಂತ ದೈನ್ಯವಾದಂತ ಒಂದು ಅವಸ್ಥೆ ಅದು. ಅದನ್ನ ಅವನು ಮಾಡ್ತಾನೆ. ಯಾಕೆಂತಂದ್ರೆ ಅಹಂಕಾರ ನಷ್ಟವಾಗದೆ ಹೋದ್ರೆ ಪರಮೇಶ್ವರನ ಪ್ರಾಪ್ತಿ ಆಗಲ್ಲ. ಪರಮಾವಧಿ ಜ್ಞಾನ ಬೇಕು ನಮ್ಗೆ ಅಂದ್ರೆ ಆ ತರದ ಒಂದು ದುಃಖದ, ಸಂಕಟದ, ಯಾತನೆಯ ಬದುಕು ನಮ್ಮದಾಗಿ ಅನುಭವಕ್ಕೆ ಬಂದಿರ್ಲೇಬೇಕಾಗತ್ತೆ. ಇಲ್ಲ ಅಂತಂದ್ರೆ ಸಾಧ್ಯ ಆಗಲ್ಲ.
ರಾಜೇಶ್ವರಿ ಅವರು ಎಷ್ಟು ಕಷ್ಟಪಟ್ಟರು, ದೈಹಿಕವಾಗಿ ನೋವು ಅನುಭವಿಸಿದ್ರು. ತುಂಬಾ ಶರೀರದಲ್ಲಿ ಅವರು ನೋವಿನ ಅನುಭವವನ್ನ ಅವರು ಅನುಭವಿಸಿಯೇ ಆ ನೋವಿನ ಒಂದು ಸಂಕಟದ ಒಂದು ಸ್ಪರ್ಶವನ್ನ ಅವರು ಕಂಡಿದ್ದಲ್ವಾ. ಹೌದು, ತುಂಬಾ ನೋವನ್ನ ಅನುಭವಿಸಿದ್ದಾರೆ ಮತ್ತು ಅದರಿಂದ ಹೊರ ಬಂದರು. ಈ ಒಂದು ಉದ್ದೇಶಕ್ಕೋಸ್ಕರನೇ ಅವರು ಕೈ ಹಿಡಿದು ಬರೆದು ಅವರು ಎಲ್ಲ ಮುಗಿಸಿದ್ದಾಯ್ತು ಅನ್ನೋ ಒಂದು ತೃಪ್ತಿನೂ ತಗೊಂಡು ಮರಳಿದರು. ದುರಂತ ಅನ್ನೋದು ದೇಹ ಯಾತ್ರೆಯ ಒಂದು ಸಂದರ್ಭದಲ್ಲಿ ಎಲ್ರಿಗೂ ಇದ್ದದ್ದೇ, ಇರಲೇಬೇಕು. ಆತ್ಮ ಯಾತ್ರೆಯ ದರ್ಶನ ಆಗ್ಬೇಕು ಅಂದ್ರೆ ದೇಹದ ದುರಂತ ಯಾತ್ರೆಯ ದರ್ಶನವೂ ಆಗಬೇಕು. ದೇಹದ ದುರಂತಗಳ ಮೂಲಕವೇ ಆತ್ಮದ ಯಾತ್ರೆ ಅನ್ನುವಂಥದ್ದು ಅರ್ಥವಾಗದು. ದೇಹಗಳು ಹೋಗಲೇಬೇಕು. ಹಾಗಾಗಿನೇ ಎಂತಹ ಜ್ಞಾನಿಗಾದ್ರೂ ಕೂಡ ಮರಣ ಅನ್ನೋದು ಭಯ ಹುಟ್ಟಿಸ್ತದೆ. ಯಾಕೆ ಅಂತಂದ್ರೆ ಅವನು ಪೂರ್ವಜನ್ಮದಲ್ಲಿ ಅನೇಕ ಮರಣಗಳನ್ನ ನೋಡಿರ್ತಾನೆ ಜ್ಞಾನಿ. ಹಂಗಾಗಿ ಅಷ್ಟು ಹೇಳ್ತಾ ಇವತ್ತಿಗೆ ಇಷ್ಟು ಸಾಕು. ಧನ್ಯವಾದ. ನನಗೆ ಅವಕಾಶ ಕೊಡಿ, ಹೊರಡ್ತೀನಿ. ನಮಸ್ಕಾರ. ತುಂಬ ನಿಮಗೂ ಧನ್ಯವಾದಗಳು ಸರ್. ನಮಸ್ಕಾರ. ನಮಸ್ಕಾರ ಸರ್. ಎಲ್ರಿಗೂ ನಮಸ್ಕಾರ. 206 ಪೇಜಲ್ಲಿ ಒಬ್ಬನೇ ಮಾನವನು ಮೊದಲು ಅಲ್ಪ ಮಾನವನಾಗಿದ್ದಿದ್ದೆಲ್ಲ, ಅವರು ಪಕ್ಷರು ಹೊಸ ಪ್ರಪಂಚನ, ಹೊರ ಪ್ರಪಂಚನ ಬೆರಗು ಗಣ್ಣುಗಳಿಂದ ನೋಡ್ತಾ ಎಲ್ಲಾ ಜ್ಞಾನ ತಗೋತಾರಲ್ವಾ. ಒಂದೊಂದು ಚಿಟ್ಟೆ, ಕ್ರಿಮಿ ಕೀಟ, ಪಕ್ಷಿಗಳು ಎಲ್ಲಾನು ಅದ್ಭುತ ಬೆರಗು ಗಣ್ಣುಗಳಿಂದ ನೋಡಿ ಎಲ್ಲಾದ್ರೂ ಜ್ಞಾನ ತಗೊಳ್ತಾರೆ. ಚಿಟ್ಟೆಗಳು ಎಲ್ಲ ನೋಡಿದಾಗ ಇಲ್ಲಿ ನೋಡಿ ಅಧ್ಯಾತ್ಮ ಚಿಂತನೆ ಎಷ್ಟು ಚೆನ್ನಾಗಿ ಹೇಳ್ತಾರೆ. ಕಂಬಳಿ ಹುಳ ಅಷ್ಟು ಸುಂದರವಾದ ಚಿಟ್ಟೆ ಆಗಕ್ ಮುಂಚೆ ಅದರ ಒಂದು ಸ್ಥಿತಿ ಎಷ್ಟು ವಿಕಾರವಾಗಿತ್ತು, ವಿಕೃತವಾಗಿತ್ತು. ಹಾಗೆ ಮಾನವ ಸುಧಾರಣೆ ಆಗಿ ಹಂತವಾಗಿ ಅವನ ಆತ್ಮೋನ್ನತಿ ಕಡೆ ಹೋಗ್ತಾ ಅವನೆಷ್ಟು ಬೆಳೀತಾನೆ ಅನ್ನೋದನ್ನ ಇದೆಷ್ಟು ಚೆನ್ನಾಗಿ ಹೇಳಿದ್ದಾರೆ. ಅದು ಮೊಟ್ಟೆ ರೂಪದಲ್ಲಿ ಜ್ಯೋತಿ, ಮೊಟ್ಟೆ ರೂಪದಲ್ಲಿ ಇಟ್ಟಿಟ್ಟೆ ಅಷ್ಟೇ ಇರೋದು. ಅದನ್ನು ತಿನ್ನಿಸಿ ಮಾಡಿ ಇದು ಮಾಡಿ ಅದು ಬೆಳೆದು ಇದಾಗಿದೆ ಅಂತಂದರೆ ಎಲ್ಲ ಇದರಲ್ಲಿ ಹೋಗಿ ನೋಡ್ಕೊಂಡು ಬಂದಿದ್ದೆ ನಾನು ತೋಟದಲ್ಲಿ. ಸೃಷ್ಟಿ ಸೋಜಿಗ ಅದನ್ನ ಭಗವನ ಆತ್ಮೋನ್ನತಿ ಕಡೆಗೆ ಅವ್ನು ಹೆಂಗ್ ಉನ್ನತಿ ಕಡೆ ಪ್ರಯಾಣ ಮಾಡ್ತಾನೆ ಸಾಧನೆಯಿಂದ ಅನ್ನೋದನ್ನ ಹೋಲಿಸಿ ಹೇಳಿದ್ದಾರೆ. ಎಷ್ಟು ಚೆನ್ನಾಗಿ ಹೇಳಿದ್ದಾರೆ ನೋಡಿ. ಒಬ್ಬನೇ ಮಾನವನು ಮೊದಲು ಅಲ್ಪ ಮಾನವನಾಗಿತ್ತು, ಮೊದಲು ಅಜ್ಞಾನಿಯಾಗಿತ್ತು. ನಮ್ಗೇನು ಗೊತ್ತಿರಲ್ಲ, ಬಾಯಿ ತೆಗೆಯಕ್ ಹೋಗ್ಲಿ. ಯಾಕಂದ್ರೆ ನಾಲೆಡ್ಜ್ ಜ್ಞಾನ ಇರಲ್ಲ, ಸುಮ್ಮನೆ ಬಾಯಿ ಮುಚ್ಕೊಂಡಿರ್ತೀವಿ. ಅಲ್ಪ ವಿದ್ಯಾ ಕುಚಿತ ಅಂತ ಸ್ವಲ್ಪ ಜ್ಞಾನ ಬರೋ ಹೊತ್ತಿಗೆ ಎಲ್ಲದ ಆತ್ಮವಿಶ್ವಾಸ ಎಲ್ಲಾ ಗೊತ್ತು ಅನ್ನೋ ಭ್ರಮೆ ಬಂದ್ಬಿಡುತ್ತೆ. ಅವ್ರು ಹೆಚ್ಚಿನ ಮಾತಾಡೋದು, ವಾದ ವಿವಾದಗಳು ಮಾಡ್ಕೊಳ್ಳೋದು, ಚರ್ಚೆ ಮಾಡೋದು, ನನಗ್ ಗೊತ್ತು ಅಂತ ಅಹಂ ಬಂದ್ಬಿಡುತ್ತೆ. ಅದು ಕಂಬಳಿ ಹುಳಿ ಸ್ಟೇಜ್ ಅಂತ ಇಲ್ಲಿ ಹೇಳ್ತಾ ಇರೋದು. ವಾದ ಚರ್ಚೆಗಳ ಮುಳ್ಳುಗಳಿಂದ ಚುಚ್ಚುತ್ತಾ ತುಂಬಾ ತಿಂಗಳು ಸುಮ್ಮನೆ ಇರ್ತಾರೆ. ಈಗ ಮಾತಾಡಿ ಅಂತ ಜ್ಞಾನಿಗಳ ಹತ್ರ ಹೋಗಿ ಅವ್ರು ವಟ ನಮ್ಮ ಮಾತೇ ಆಡೋದಿಲ್ಲ. ನಾವು ಸ್ವಲ್ಪ ತಿಳ್ಕೊಂಡಿರ್ತೀವ, ಎಷ್ಟು ಚರ್ಚೆಗಳು ಮಾಡ್ತೀವಿ. ಅಲ್ಲ ಹಿಂಗೆ, ಅವ್ರು ಹಿಂಗೆ, ಆ ಗುರು ಹಿಂಗೆ, ಅವ್ರು ಹಿಂಗೆ ಹೇಳಿದ್ರು, ಆ ಗ್ರಂಥದಲ್ಲಿ ಹಿಂಗಿದೆ, ಇಲ್ಲ ಹೀಗಿರೋದು ನಾನ್ ತಿಳ್ಕೊಂಡದ್ದು ಅಂತ ಎಷ್ಟು ವಾದ ಚರ್ಚೆ ಓವರ್ ಕಾನ್ಫಿಡೆನ್ಸ್ ಇಂದ ಮಾತಾಡ್ತಾ ಇರ್ತೀವಿ. ಆಮೇಲೆ ಅವನ್ ಬೆಳೀತಾ ಆ ಸ್ಟೇಜ್ ಕಮ್ಯುನ್ ಸ್ಟೇಜ್ ಇಂದ ಬೆಳೀತಾ ಧ್ಯಾನ ನಿರತನಾಗಿ, ಅಂದ್ರೆ ನಿಜವಾದ ಯೋಗಾಭ್ಯಾಸ, ಧ್ಯಾನಾಭ್ಯಾಸ ಎಲ್ಲ ಮಾಡ್ತಾ ಅವನಲ್ಲಿರೋ ಅಹಂ ಅರಿವಾಗುತ್ತೆ. ಎಷ್ಟು ತಿಳಿತೀವೋ ಅಷ್ಟಷ್ಟು ನಮ್ಮ ಪರಿಮಿತಿ, ಜ್ಞಾನದ ಪರಿಮಿತಿ ಅರ್ಥ ಆಗ್ತಾ ಹೋಗುತ್ತೆ. ನಮ್ಮ ಗುರುಗಳು ಪಲ್ಲವಿ ಚಂದ್ರಪ್ಪ ವಿಷಯ ಹೇಳ್ತೀನಿ. ವಿದ್ಯೆ ಕಡಿಮೆ ಇದ್ದಾಗ ಜಮಾಯಿಸ್ತಿದ್ದೆ, ಕಚೇರಿಗೆ ಹೋಗಿ ಜಮಾಯಿಸ್ತಾ ಇದ್ದೆ. ವಿದ್ಯೆ ಹೆಚ್ಚಿಸ್ತಾ ಭಯ ಶುರುವಾಯ್ತು ನನಗೆ. ನಾನು ಎಷ್ಟು ಕಡಿಮೆ ತಿಳ್ಕೊಂಡಿದ್ದೀನಿ ಅಂತ ಆವಾಗ ಭಯ ಶುರುವಾಯ್ತು ಅಂತ ಹೇಳ್ತಿದ್ರು. ಹಾಗೆ ವಿದ್ಯೆಯ ಆಳ ಅಗಲ ಎಲ್ಲ ಗೊತ್ತಾಗ್ತಾ ನಮ್ಮ ಎಷ್ಟು ಅಲ್ಪ ಮತಿ ನಮ್ಗೆ ಇರೋದು ಅಂತ ನಮ್ಮ ಮಿತಿ ನಮ್ಗೆ ಅರ್ಥ ಆಗ್ತಾ ಹೋಗುತ್ತೆ. ಹಾಗೆ ಹೆಚ್ಚಿನ ಯೋಗ ಸಾಧನೆ, ಆಧ್ಯಾತ್ಮ ಸಾಧನೆ, ಪರಮಾತ್ಮನ ಕಡೆ ಸಾಧನೆ ಮಾಡ್ತಾ ಧ್ಯಾನ ನೂತನ ಆದಾಗ ಪೂರ್ಣ ಮಟ್ಟದ ಜ್ಞಾನಿಯಾಗಿ ಬೆಳೆದು ಭಕ್ತಿಯಿಂದ ಬಾಣಿನಲ್ಲಿ ಸ್ವತಂತ್ರನಾಗಿ ಆವಾಗ ಚಿಟ್ಟೆಯಾಗಿ ಕನ್ವರ್ಟ್ ಆಗ್ತಾನೆ. ಅದು ಅವನ ಪಕ್ವಸ್ಥಿತಿ, ಪರಿಪಕ್ವ ಸ್ಥಿತಿ ಅನ್ನೋದು ಇಲ್ಲಿ ಹೇಳ್ತಾ ಇದ್ದಾರೆ. ಇದು ಒಳ್ಳೆ ವಿಚಾರ ಚಿಂತನೆಗೆ ಅನ್ನಿಸ್ತು, ಅದಕ್ಕೆ ನಾನು ಕೋಟ್ ಮಾಡಿದೆ ಅಷ್ಟೇ. ಆ ದೊಡ್ಡ ವಿಷಯ ಪಾಪ ಅವ್ನಿಗೆ ಎಷ್ಟೊತ್ತಾಗುತ್ತೋ ಅವ್ರ ಅಕ್ಕ ಇದಕ್ಕೆ ಅಂತಾನೆ. ವಾಸವಿ ಪರಾಶಕ್ತಿ ಸ್ವರೂಪನೇ ಅಲ್ವಾ, ಎಲ್ಲ ತಿಳ್ಕೊಂಡಿರ್ತಾಳೆ. ಅವ್ರು ಪ್ರೌಢವಾಗಿ ಹೇಳ್ತಾ ಇದ್ರೆ ಅವನು ಮುಗ್ಧವಾಗಿ ಕೇಳ್ತಾ ತಲೆದೂಗ್ತಾನೆ. ಇದು ಒಳ್ಳೆ ಚಿಂತನೆ ವಿಷಯ ಅಂತ ಹೇಳಿದೆ ಅಷ್ಟೇ ನಾನು. ಹೌದು, ಅದನ್ನ ಹೇಳಿಲ್ವಲ್ಲ ಅಂತ ನಾನು ಅಂದ್ಕೊಂಡೆ. ಅದು ಚಿಟ್ಟೆ ತೊಗೊಂಬಿಟ್ರು, ಅವರು ಚಿಟ್ಟೆ ತೊಗೊಂಬಿಟ್ರು, ಅದ್ರ ಹಿಂದ್ಗಡೆ ಬಿಟ್ಬಿಟ್ರು ಅಷ್ಟೇ.
ಯಾಕಂದ್ರೆ ಇದು ಅಧ್ಯಾತ್ಮ ಚಿಂತನೆ ಅಲ್ವಾ. ನಾವು ಆ ಸ್ಟೇಜ್ ಇಂದ ಇದು ನಾವು ಕಮ್ಯುನಿಟಿ ಸ್ಟೇಜ್ ಅಲ್ಲಿ ಇದ್ದೀವಿ. ಸ್ವಲ್ಪ ಗೊತ್ತಿದ್ರು ಬಲೆ ಮಾತಾಡ್ತೀವಿ. ಚಿಂತೆಗಳಾಗ್ಬೇಕಾಗಿದೆ. ಹಾಡಿನ ಬಗ್ಗೆ ಹೇಳ್ಬಿಟ್ಟು ಹೇಳು. ಇದು ಅಷ್ಟೇ ದೇವಿ ಚಿಂತನೆ ಇದೆ. ದೇವಿ ಸ್ತುತಿಸಿರೋದು. ಇದ್ರ ವಿಶೇಷ ಏನು ಅಂದ್ರೆ ರಾಗಮಾಲಿಕೆ ಶ್ರೀ ಕನ್ಯಕಾ ಪರಮೇಶ್ವರಿ 1 2 3 4 5 9 ಹೆಸರುಗಳಾಗುತ್ತೆ ಅಕ್ಷರಗಳು. ಶ್ರೀ ಕನ್ಯಕಾ ಪರಮೇಶ್ವರ. ಆ 9 ಫಸ್ಟ್ ಹೆಸರಿಗೆ ರಾಗಗಳು ಹುಡ್ಕೊಡು ಜೊತೆ ಕಂಡ್ರು ಚಿಕ್ಕಮ್ಮ. ಫಸ್ಟ್ ಲೆಕ್ಕದ ಕ ನ ಕ ಪ ರ ಮ ಶ ರಿ ಬರುತ್ತೆ. ಆ ತರ ರಾಗಗಳು ಆರಿಸ್ಕೊಂಡು ಒಂದೊಂದು ಆವರ್ತ ಮಾಡಿ ಕೊನೆಗೆ ಚಿಂತಿಸ್ವರ ಮಾಡಿದ್ದೀವಿ. ಇದು ತತ್ವ ಚಿಂತನೆ ಅಲ್ಲ, ಅಟ್ರಾಕ್ಷನ್ ಇರುವಂತ ಸಂಗೀತ ಪ್ರಧಾನವಾದ ರಾಗಮಾಲಿಕೆ. ಶ್ಲೋಕ ಹೀಗಿದೆ. ಶ್ರೀ ವಾಸವಿ ಕನ್ಯಕಾಂ ಭಾಸ್ಕರಾಚಾರ್ಯ ಕೀರ್ತಿ ವರ್ಧಿನೀಂ ಕುಸುಮ ಕುಲ ಸಂಭವಾಂ ಆರ್ಯ ವೈಶ್ಯ ಕುಲೋದ್ಧಾರಿಣೀಂ ವಿರೂಪಾಕ್ಷ ಪ್ರಿಯ ಸೋದರೀಂ ವಿಷ್ಣುವರ್ಧನ ಮೋಹ ಧ್ವಂಸಿನೀಂ ವರದಾಭಯ ಹಸ್ತಾಂ ತ್ಯಾಗಾಲಯಾಂ ನಿತ್ಯಾನಂದ ಪ್ರದಾಯಿನೀಂ ಗೀತ ಸುಧಾನುತಾಂ ಭಜಾಮ್ಯಹಂ. ಎಲ್ಲ ವರ್ಡ್ಸ್ ಪರಿಚಯ ಇದೆ ಅಲ್ವಾ? ಇಲ್ಲಿ ಗೊತ್ತಿಲ್ದಿರೋ ವರ್ಡ್ಸ್ ಯಾವ್ದು ನಿಮ್ಗೆಲ್ಲ ಗೊತ್ತೇ ಇದೆ ಅನ್ಕೊಳ್ತೀನಿ. ಅರ್ಥ ಬೇಕಾ ಇದಕ್ಕೆ? ಏನ್ ಬೇಕಿಲ್ಲ ಅಲ್ವಾ? ಏನ್ ಬೇಕಾಗಿ ಪರವಾಗಿಲ್ಲ. ಹಾ, ಅರ್ಥ ಹೇಳಿ ಮೇಡಮ್, ನಮಗೆ ಗೊತ್ತಿಲ್ಲ, ತಿಳ್ಕೋಬಹುದಾ? ಅಯ್ಯೋ ಅದಕ್ಕೇನು, ದೇವಿನ ಸ್ತುತಿಸಿದ್ದಾರೆ ಅಷ್ಟೇ. ಇಲ್ಲಿ ದೊಡ್ಡ ಅರ್ಥಗಳೇನಿಲ್ಲ. ದೇವಿಯ ವರ್ಣನೆ ಶ್ರೀ ವಾಸವಿ ಕನ್ಯಕಾಂ ಅದು ನಿಮ್ಗೆ ಅರ್ಥ ಆಯ್ತು. ಭಾಸ್ಕರಾಚಾರ್ಯ ಕೀರ್ತಿ ವರ್ಧಿನಿ ಅಂದ್ರೆ ಗುರುಗಳ ಹೆಸರನ್ನ ಬೆಳಗದವಳು ಅಂತ. ಎಂತ ಶಿಷ್ಯಪ್ಪ ಅಂತ ಗುರುಗಳ ಕೀರ್ತಿ ತರ ಶಿಷ್ಯರು ಗುರುಗಳ ಹೆಸರು ತರ್ತಾರಲ್ಲ, ಆ ತರ ವಾಸವಿ ತಾಯಿ ತಮ್ಮ ಗುರುಗಳ ಹೆಸರನ್ನ ಬೆಳಗಿದ್ಲು ಅಂತ. ಭಾಸ್ಕರಾಚಾರ್ಯರ ಕೀರ್ತಿಯನ್ನ ವರ್ಧಿಸಿದವಳು, ಬೆಳಗಿದವಳು. ಕುಸುಮ ಕುಲ ಸಂಭವಾಮ್ ಅಂದ್ರೆ ಕುಸುಮ ಕುಲದಲ್ಲಿ ಹುಟ್ಟಿದವಳು, ಸಂಭವಾಮ್ ಅಂದ್ರೆ ಹುಟ್ಟಿದವಳು. ಆರ್ಯ ವೈಶ್ಯ ಕುಲೋದ್ಧಾರಿಣಿ ನಮ್ಮ ಆರ್ಯ ವೈಶ್ಯರ ಕುಲವನ್ನೆಲ್ಲ ಉದ್ಧರಿಸಿದ ಮಹಾತಾಯಿ. ವಿರೂಪಾಕ್ಷ ಪ್ರಿಯ ಸೋದರಿ ವಿಷ್ಣುವರ್ಧನ ಮೋಹ ಧ್ವಂಸಿ ವಿಷ್ಣುವರ್ಧನನ ಮೋಹನ ಧ್ವಂಸ ಮಾಡಿದವಳು. ವರದಾ ಅಭಯ ಹಸ್ತಾಂ ಅಂದ್ರೆ ವರದ ಅಭಯ ಮುದ್ರೆ, ಯಾವಾಗ್ಲೂ ಭಗವಂತ ಅಭಯ ಮುದ್ರೆ ನಿರ್ಮಾಡ್ತಿರ್ತಾರಲ್ಲ ಆ ಮುದ್ರೆ ಇರುವಂತವಳು. ಆಮೇಲೆ ತ್ಯಾಗಾಲಯಂ ತ್ಯಾಗಕ್ಕೆ ನಿಲಯ ಆಲಯವಾದವಳು, ತ್ಯಾಗ ರೂಪಿಣಿ ಅಲ್ವಾ, ತ್ಯಾಗ ಸ್ವರೂಪಿಣಿ. ತ್ಯಾಗಾಲಯಂ ನಿತ್ಯಾನಂದ ಪ್ರದಾಯ ನಿತ್ಯನೂ ಆನಂದವನ್ನು ಕೊಡುವ ಆನಂದ ಸ್ವರೂಪಿಣಿ ಅಂತ. ಸಚ್ಚಿದ ಆನಂದ ಸ್ವರೂಪಿಣಿ. ಗೀತ ಸುಧಾನೋತ್ತಮ ಅಂದ್ರೆ ನಮ್ಮ ಚಿಕ್ಕಮ್ಮನ ಕಾವ್ಯನಾಮ. ಗೀತ ಸುಧಲಿಂದ ನುತಿಸಲ್ಪಟ್ಟವಳು, ಸ್ತುತಿಸಲ್ಪಟ್ಟವಳು. ಭಜಾಮ್ಯಹಂ ಅಂದ್ರೆ ಭಜಿಸುತ್ತೇವೆ ಅಂತ ಅಷ್ಟೇ. ಓಕೆ ಓಕೆ. ಹಾಡು ಇದೆ, ನಾನು ಕಣ್ಣು ಮುಂದೆ ಇಲ್ಲ, ನಾನು ಬುಕ್ ತಂದಿಲ್ಲ, ಹಾಡ್ತೀನಿ. ಏನಾದ್ರು ವರ್ಡ್ಸ್ ಯಾವ್ದಾರು ಗೊತ್ತಾಗ್ತದೆ ಕೇಳಿ. ಕಣ್ಣು ಮುಂದೆ ನನಗೆ ಸ್ಕ್ರಿಪ್ಟ್ ಇಲ್ಲ, ಹಾಗಾಗಿ ಮೆಮೊರಿಯಿಂದ ಹಾಡ್ತಾ ಇದ್ದೀನಿ. ಶ್ರೀವಾಸವಿ ಕನ್ಯಕಾ ಭಾಸ್ಕರಾಚಾರ್ಯ ಕೀರ್ತಿವರ್ಧಿನಿ ಕುಸುಮ ಕುಲ ಸಂಭವ ಆರ್ಯ ವೈಶ್ಯ ಕುಲೋದ್ಧಾರಿಣಿ ವಿರೂಪಾಕ್ಷ ಪ್ರಿಯ ಸೋದರಿ ವಿಷ್ಣುವರ್ಧನ ಮೋಹಧ್ವಂಸಿನಿ ವರದಾ ಅಭಯಹಸ್ತ ತ್ಯಾಗಾಲಯ ನಿತ್ಯಾನಂದ ಪ್ರದಾಯಿನಿ ಗೀತ ಸುಧಾನುತ ಶ್ರೀರಾಗ ಪ್ರಿಯೆ ಶ್ರೀಪತಿ ಸೋದರಿ ಶ್ರೀ ಕನ್ಯಕಾ
परमेश्वरी श्रीकरी श्रीराग प्रिये श्रीपति सोदरी श्रीकन्यका परमेश्वरी श्रीकरी कामवर्धिनी प्रिये कामरहिते कामवर्धिनी प्रिये कामरहिते कारुण्यालये कामशमनि कारुण्यालये कामशमनि नलिन कान्तियुते निर्मल चरिते नीरजवदने निगमागम सारे नलिन कान्तियुते निर्मल चरिते नीरजवदने निरुपाति निगमागम सारे कीरवाणी कल्याण गुणपूर्णे कीरवाणी कल्याण गुणपूर्णे कामित फलदायिनी कमललोचनी कल्याण गुणपूर्णे कामित फलदायिनी कमललोचनी पूर्वी कल्याणी रागरंजिनी पूर्वी कल्याणी रागरंजिनी परम विरागिनी पामर पावनी परम विरागिनी पामर पावनी रंजिनी रमणीय पदद्वये राजराजेश्वरी रक्षा करी रंजिनी रमणीय पदद्वये राजराजेश्वरी रक्षा करी मोहनांगी मंजुळ भाषिणी मोहनांगी मंजुळ भाषिणी मृदु मधुर हृदये भक्ता मंदारे मृदु मधुर हृदये भक्ता मंदारे शिवरंजिनी शिवकामदायिनी शिवरंजिनी शिवकामदायिनी शिवशक्ति रूपिणी श्री शिवशंकरी शिवशक्ति रूपिणी श्री शिवशंकरी ऋषभ प्रिये रिपुसंवर्धिनी ऋषभ प्रिये रिपुसंवर्धिनी रागमयी रत्नपीठाधीश्वरी रागमयी रत्नपीठाधीश्वरी सरि गप मगरि गमा पदनि दसरि गरि सद पद पद पदरि ग सरि ग पद द पद सद पद पद स रि ग सरि ग मगरि स नि द म द द प मगरि ग म प द प स द सरि नि रि नि द मगरि सरि ग म प द नि स गरि मगरि स स गरि म प नि स नि रि नि द प म ग म प द नि सरि प म रि गरि सनि प म प नि सरि गरि स सनि प द नि प म रि गरि स श्री राग प्रिये श्रीपति सोदरी श्री कन्यका परमेश्वरी श्रीकरी श्री राग प्रिये श्रीपति सोदरी
ತುಂಬ ಚೆನ್ನಾಗಿತ್ತು. ತುಂಬಾ ಚೆನ್ನಾಗಿತ್ತು ಜ್ಯೋತಿ. ತುಂಬಾ ಚೆನ್ನಾಗಿ ಹೇಳಿದ್ದೆ ಮೇಡಮ್. ಲಿರಿಕ್ಸ್ ಇಲ್ಲ ಅಂತಾನೆ ಇಷ್ಟೊಂದು ದೊಡ್ಡ ಹಾಡಲ್ಲಿ ಎಷ್ಟು ಚೆನ್ನಾಗಿ ಹೇಳಿದಿರಿ. ಅದಕ್ಕೆ ಶ್ಲೋಕ ಚಿಟಿಸುರ ಫೋಟೋ ಹೊಡ್ಕೊಂಡ್ ಬಂದೆ. ನಾನು ಮನೆ ಮನೆಗೆ ಬಂದಿದ್ದೀನಿ, ಅದು ಎಲ್ಲಾ ಬುಕ್ಸ್ ಹೊತ್ಕೊಂಡ್ ಬರಕ್ಕಾಗಲ್ಲ ಅಂತ ಹಾಡ್ ಅದಕ್ಕೆ ರಾಗದ ಹೆಸರು ಬರ್ಕೊಂಡ್ಬಿಟ್ಟೆ ನೋಡಿ. ಫಸ್ಟ್ ಶ್ರೀರಾಗ, ಆ ಹಾಡಿಂದಲೇ ಲೈನ್ ಸ್ಟಾರ್ಟ್ ಆಗುತ್ತೆ. ಶ್ರೀರಾಗ ಪ್ರಿಯೆ ಶ್ರೀಪತಿ ಸೋದರಿ ಅಂದ್ರೆ ವಿಷ್ಣುವಿನ ಸೋದರಿ ಅಂತ. ಪಾರ್ವತಿನ ವಿಷ್ಣುವಿನ ಸೋದರಿ ಅಂತೀವಿ, ಲಕ್ಷ್ಮಿನ ಶಿವ ಸೋದರಿ ಅಂತ ಹೇಳ್ತೀವಿ. ಅದು ಆ ದೇವಿ ವರ್ಣನೆಗಳಲ್ಲಿ ಹಾಗೆ ಹೇಳೋದು ವಾಡಿಕೆ. ಅವಳು ಪಾರ್ವತಿ ಅಂಶದಳಲ್ವಾ ವಾಸವಿ. ಶ್ರೀರಾಗ ಪ್ರಿಯೆ ಶ್ರೀಪತಿ ಸೋದರಿ ಶ್ರೀ ಕನ್ಯಕಾ ಪರಮೇಶ್ವರಿ ಅದು ಬರುತ್ತೆ. ಆಮೇಲೆ ಕಾಮವರ್ಧಿನಿ ಎರಡನೇದು. ಕಾಮವರ್ಧಿನಿ ಪ್ರಿಯೆ ಕಾಮರಹಿತೆ ಕಾರುಣ್ಯಾಲಯೇ ಕಾಮಶಮನಿ ಅಂದ್ರೆ ಕರುಣೆಗೆ ಆಲಯವಾದವಳು. ಆಮೇಲೆ ಕಾಮವನ್ನು ನೀಗುವವಳು. ಕಾಕ ಬರಂಗ್ ಬರ್ದಿದ್ದಾರೆ ಚಿಕ್ಕಮ್ಮ. ಮೂರನೇ ರಾಗ ನಳಿನ ಕಾಂತಿ. ನಳಿನ ಕಾಂತಿಯೂತೆ ನಿರ್ಮಲ ಚರಿತೆ ನೀರಜವದನ ಅಂದ್ರೆ ಕಮಲದಂತೆ ಮುಖವುಳ್ಳವಳು. ನಿಗಮಾಗಮಾಸಾರೆ ಅಂದ್ರೆ ನಿಗಮ ವೇದ್ಯ ಅಂತಲ್ಲ, ವೇದ ಶ್ರುತಿ ಸ್ಮೃತಿ ಎಲ್ಲದಕ್ಕೂ ಅಧಿಷ್ಠಾತ್ರಿ ಅಂತ. ಆಮೇಲೆ ಕೀರವಾಣಿ ಕಲ್ಯಾಣ ಗುಣಪೂರ್ಣೆ ಕಾಮಿತ ಫಲದಾಯಿನಿ ಕಮಲ ಲೋಚನೆ ಅಂದ್ರೆ ಇಷ್ಟಾರ್ಥವನ್ನು ಕಣ್ಣಿಸುವವಳು. ಕಮಲ ಲೋಚನೆ ಅಂದ್ರೆ ಕಮಲದಂತೆ ಕಣ್ಣುಳ್ಳವಳು. ಆಮೇಲೆ ಪೂರ್ವಿ ಕಲ್ಯಾಣಿ ರಾಗರಂಜಿನಿ ಪರಮ ವಿರಾಗಿಣಿ ಪಾಮರ ಪಾವನಿ. ಪರಮ ವಿರಾಗಿಣಿ ತಾನೆ, ವಿರಕ್ತಿರ್ತಾನೆ ತಾಯಿ ಯಾ ಸಂಸಾರದಲ್ಲಿ ಸಿಕ್ಕೊಂಡು. ಆಮೇಲೆ ಪಾಮರ ಪಾವನಿ ನಮ್ಮಂತ ಭಕ್ತನ ಪಾಮರನ್ನೆಲ್ಲ ಉದ್ಧರಿಸುವಂತವಳು. ರಂಜಿನಿ ರಮಣೀಯ ಪದದ್ವಯೇ ರಾಜರಾಜೇಶ್ವರಿ ರಕ್ಷಾಕರಿ. ರಂಜನಿ ಅಂದ್ರೆ ರಾಗದ ಹೆಸರು. ರಮಣೀಯ ಪದದ್ವಯ ಅಂದ್ರೆ ಸುಂದರವಾದ ಚರಣ ಕಮಲಗಳನ್ನು ಉಳ್ಳವಳು ಅಂತ. ಪದದ್ವಯ ಅಂದ್ರೆ ಎರಡು ಪಾದಗಳನ್ನ ಪದದ್ವಯ ಅಂತೀವಿ. ರಮಣೀಯ ಪದದ್ವಯೇ ರಾಜರಾಜೇಶ್ವರಿ ಅಂದ್ರೆ ದೇವಿಯ ನಾಮ. ರಕ್ಷಾಕರಿ. ಆಮೇಲೆ ಮೋಹನಾಂಗಿ ಮೋಹನ ರಾಗ. ಮಂಜುಳ ಭಾಷಿಣಿ ಮೃದು ಮಧುರ ಹೃದಯೇ ಭಕ್ತ ಮಂದಾರೆ ಭಕ್ತರ ಪಾಲಿಗೆ ಮಂದಾರದ ಹೂವಿನಂತವಳು ಅಂತ. ನೆಕ್ಸ್ಟ್ ಶಿವರಂಜಿನಿ ರಾಗ. ಶಿವರಂಜಿನಿ ಶಿವ ಕಾಮದಾಯಿನಿ ಶಿವಶಕ್ತಿ ರೂಪಿಣಿ ಶ್ರೀ ಶಿವಶಕ್ತಿ ರೂಪಿಣಿ ಶ್ರೀ ಶಿವ ಶಂಕರಿ. ಅದೇ ಶಿವರಂಜಿನಿ ಶಿವಕಾಮದಾಯಿನಿ ಶಿವಶಕ್ತಿ ರೂಪಿಣಿ ಶ್ರೀ ಶಿವ ಶಂಕರಿ. ಆಮೇಲೆ ರಿಷಭ ಪ್ರಿಯೆ ಕೊನೆ ಇದು. ರಿಷಭ ಪ್ರಿಯನ ರಾಗದ ಹೆಸರು. ರಿಪು ಸಂಮರ್ದಿನಿ ಅಂದ್ರೆ ಶತ್ರುಗಳ ಸಂಹಾರ ಮಾಡುವವಳು. ರಿಪು ಅಂದ್ರೆ ಶತ್ರುಗಳು. ರಾಗಮಯಿ ರಕ್ತ ಪೀಠಾಧೀಶ್ವರಿ ಅಂತ ಇಡೀ ಈ ಸಾಹಿತ್ಯದ ಜ್ಞಾಪಕ ಮತ್ತು ಲೀನ್ಗಳು ಅದನ್ನು ನಿಮ್ಗೆ ಹೇಳಿದೆ. ರಾಗದ ಹೆಸರು ಹೇಳ್ದಂಗಾಗಿ ಅದ್ರರ್ಥನೂ ನಿಮ್ ಮುಂದೆ ಇಟ್ಟಿದ್ದೀನಿ. ತುಂಬಾ ಎಲ್ಲ ಸಂತೋಷ ಪಟ್ರೆ ನನ್ಗದು ಆಶೀರ್ವಾದ. ತುಂಬಾ ಸಂತೋಷ. ಬರ್ದಿರೋದು ತುಂಬಾ ವರ್ಣನೆ ಚೆನ್ನಾಗಿದೆ. ನೀವು ಆಡಿರೋ ರಾಗನೂ ಅಷ್ಟೇ ತುಂಬಾ ಚೆನ್ನಾಗಿದೆ. ತುಂಬಾ ಚೆನ್ನಾಗಿ. ಅದಕ್ಕೆ ನಾವು ಜೊತೆ ಹಂಚ್ಕೊಂಡಿದ್ದು. ನಿನಗ್ ಸಂಗೀತ ಕೊಟ್ಟಿದ್ದಾನೆ ದೇವ್ರು, ನನಗೆ ಬರವಣಿಗೆ ಶಕ್ತಿ ಕೊಟ್ಟಿದ್ದಾನೆ. ನಾವಿಬ್ರು ಸೇರಿ ಏನಾದ್ರು ಮಾಡೋಣ ವೈಶ್ಯ ಕುಲಕ್ಕೆ ಜ್ಯೋತಿ ಅಂತ ನಮ್ ಚಿಕ್ಕಮ್ಮ ಹೇಳಿದ್ದಕ್ಕೆ ಫಸ್ಟ್ ಅವ್ರಿಗೆ ಸೈಡ್ ಸಿಕ್ತು. ಜೊತೆಲಿ ಮನೆಗಳು ಕಟ್ಕೊಂಡ್ವಿ. ಜೀವ ಎಲ್ಲ ಬೆಸ್ತು ನಮ್ ಲೈಫು ಸಾರ್ಥಕತೆ ಕತೆ. ಅವ್ರ ಸಾಹಿತ್ಯ ನಿಮ್ ಸಂಗೀತ ಒಳ್ಳೇದು ಮೇಳೈಸಿದೆ, ಚೆನ್ನಾಗಿದೆ. ನಮ್ದು ಈ ಜನ್ಮದ ಒಂದು ಭಾಗ್ಯ ಅನ್ಕೊಳ್ತೀನಿ. ನನಗ್ ಸಂಗೀತ ಬೇಕಾದಷ್ಟು ಜನ ಸಂಗೀತ ಕಲ್ತಿರ್ತಾರೆ. ಈ ತರ ಕುಲದೇವಿಗೆ ಅರ್ಪಿಸ್ಕೊಳೋ ಅಂತ ನನ್ನ ಸಂಗೀತದ ಪ್ರತಿಭೆನ ಗುರುತಿಸಿ ನನ್ಗೆ ಚಿಕ್ಕಮ್ಮ ಅವಕಾಶ ಕೊಟ್ರಲ್ಲ, ಅದಕ್ಕೆ ನಾನು ಅವ್ರಿಗೆ ಎಷ್ಟು ಕೃತಜ್ಞತೆ ಇಟ್ಕೊಂಡ್ರು ಸಾಲದು. ಹೂವಿನಿಂದ ನಾರು ಸ್ವರ್ಗಕ್ಕೆ ಸೇರ್ತು ಅಂತ ರಾಜೇಶ್ವರಿ ಅಕ್ಕನವರಿಂದ ಅವ್ರು ಎರಡು ಒಬ್ರಿಗೊಬ್ರು ಇಂಟರ್ಲಿಂಕ್ ಇರೋದು. ಈ ಒಬ್ರಿಲ್ದೆ ಒಬ್ರಿಲ್ಲ ಅನ್ನೋ ತರ ಸಾಹಿತ್ಯ ಇಲ್ಲ ಸಂಗೀತ ಇಲ್ಲಿ ಸಾಹಿತ್ಯ ಇಲ್ಲ ಅನ್ನೋ ತರ ಒಂದಾಗಿ ಮೇಳೈಸಿ ಚೆನ್ನಾಗಿತ್ತು ಹಾಡು ರಾಗದೆಲ್ಲ. ಚಿಕ್ಕಮ್ಮ ಹೇಳ್ತಿದ್ರು ಸಂಗೀತಗಾರರೆಲ್ಲ ವಾಗ್ಗೇಯಕಾರರು ಅಂತೀವಲ್ವಾ, ಶ್ಯಾಮಾಶಾಸ್ತ್ರಿಗಳು ತ್ಯಾಗರಾಜರು ದೀಕ್ಷಿತರು ಅವರೇ ಬರೆಯೋರು ಅವರೇ ಹಾಡೋರು. ನಮ್ದ್ರಲ್ಲಿ ಎರಡು ಸೇರಿದ್ರು ತೋರಿಸಿ ನಾನು ಅಂತ. ಚಿಕ್ಕಮ್ಮನವ್ರು ನಾನ್ ಮಕ್ಕಳೇ ಹಾಡ್ಕೊಟ್ರೆ ನೀನ್ ರಾಜ್ಕುಮಾರಿ ಮಾಡ್ಬಿಡ್ತೀಯ, ನಾನೇನ್ ಮಾಡ್ಲಿ ಅಂತಿದ್ರು. ನಾನ್ ಮಕ್ಕಳ ಹಾಡ್ಕೊಡ್ತೀನಿ, ನೀನು ರಾಜ್ಕುಮಾರಿ ತರ ಫೋಟೋ ಹಾಕ್ಬಿಟ್ಟು ರೆಡಿ ಮಾಡ್ಬಿಡ್ತೀಯ ನನ್ ಮಕ್ಕಳನ್ನ ಅಂತ ಖುಷಿ ಪಡೋರು. ದಯವಿಟ್ಟು ಹಂಗೆ ಶಾಂತಿ ಮಂತ್ರನ ಹೇಳ್ಬಿಡಿ. ಶಾಂತಿ ಮಂತ್ರ ಹೇಳ್ಬಿಡೋಣ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯಂತು
मा कश्चित् दुःखभाग् भवेत्। ॐ शान्ति शान्ति शान्तिः। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। लोकाः समस्ताः सुखिनो भवन्तु। समस्तसन्मङ्गलानि भवन्तु। श्रीवासवी कन्यका माता पादार्पणमस्तु। बोल श्री वासवी कन्यका परमेश्वरी देवी की जय।